ಈ ರೆಂಟು ಮತ್ತೆ ಫುಡ್ಗೆ ಅದೆಲ್ಲ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಇಂಡಿಯಾ ಕಂಪೇರ್ ಮಾಡಿದ್ರೆ ಅರೌಂಡ್ 1000 ಪೌಂಡ್ಸ್ ಅಂತ ಅಂದ್ರೆ ಒಂದು ಲಕ್ಷ ರೂಪಾಯಿ ಪರ್ ಮಂತ್ ಅಷ್ಟಂತೂ ಇರಲೇಬೇಕು ಅಂತ. ಕಂಪನಿಯಿಂದ ಮೊದಲಿಗೆ 3 ವರ್ಷದ ವೀಸಾವನ್ನ ಸ್ಪಾನ್ಸರ್ ಮಾಡ್ತಾರೆ. ಅದಾದ್ಮೇಲೆ ಇವರ ವರ್ಕ್ ಅನ್ನ ನೋಡ್ಬಿಟ್ಟು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಆ ಕಂಪನಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಸಂತೃಪ್ತಿ ಇದೆ ಅನ್ನೋದಾದ್ರೆ ಅವರು ಮತ್ತೆ 2 ವರ್ಷದ ವೀಸಾವನ್ನ ರಿನ್ಯೂ ಮಾಡಿಸ್ತಾರೆ. 5 ವರ್ಷದ ವೀಸಾದ ನಂತರ ILR ಅಂತ ವೀಸಾ ಸಿಗತ್ತೆ. ಸೊ ಅದಾಗಿ 1 ವರ್ಷದ ನಂತರ ನೀವು UK ಸಿಟಿಜನ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಇಂಗ್ಲೆಂಡ್ ಮತ್ತೆ ವೇಲ್ಸ್ ಒಂದೇ ದೇಶದಲ್ಲೇ ಇರುವಂತ ದೇಶಗಳಾದ್ರೂ ಕೂಡ ಇಂಗ್ಲೆಂಡ್ ನ ಮಾತಾಡೋದು, ಸ್ಕಾಟ್ಲೆಂಡ್ ಅಲ್ಲಿ ಮಾತಾಡೋ ಇಂಗ್ಲಿಷು, ಹಾಗೆ ವೇಲ್ಸ್ ಅಲ್ಲಿ ಮಾತಾಡೋ ಇಂಗ್ಲಿಷ್ಗಳು ಎಲ್ಲ ಆಕ್ಸೆಂಟ್ ಗಳು ತುಂಬಾ ಅಂದ್ರೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ಇವ್ರುಗಳಿಗೆ ಕಷ್ಟ ಆಗುತ್ತೆ ಇವ್ರ ಇಂಗ್ಲಿಷ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು. ನೀವು ಅಲ್ಲಿ ಕೂಡ ಜಾಬ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಅಲ್ಲಿ ನಿಮ್ಮ ಕೋರ್ಸ್ ಅನ್ನ ಮುಗಿಸಿ ಇಲ್ಲಿ ಬಂದು ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ, ಯಾಕಂದ್ರೆ ಇಲ್ಲಿ ಜಾಬ್ ಮಾರ್ಕೆಟ್ಗಳು ತುಂಬಾ ಹಾಳಾಗಿದೆ. ನೀವು ಹೇಳಿದಾಗ ಶುರುವಲ್ಲಿ ಅದೇ ಮ್ಯೂಸಿಕ್ ನನ್ನ ಆಸಕ್ತಿ ಆಗಿತ್ತು, ಅದರಲ್ಲಿ ಮುಂದುವರಿಬೇಕು. ಖಂಡಿತ ಪ್ರೊಫೆಷನ್ ಆಗಿ ಈಗಲೂ ಶಿಫ್ಟ್ ಮಾಡ್ಬೋದು ಅನ್ಸುತ್ತೆ. ಈ ಟೆಕ್ ಮತ್ತು ಎಂಜಿನಿಯರಿಂಗ್ ಈ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಯಾವ ಕ್ಷೇತ್ರಗಳಲ್ಲಿ ಅಪಾರವಾದ ಅವಕಾಶಗಳಿವೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹಾಗೆ ಭಾರತದಿಂದ ವಿದೇಶಕ್ಕೆ ಹೋಗಿ ಓದಬೇಕು, ಉದ್ಯೋಗ ಮಾಡಬೇಕು ಅಂತ ಕನಸು ಕಾಣ್ತಿರೋರಿಗೆ ಎಷ್ಟೆಲ್ಲ ಅವಕಾಶಗಳಿವೆ ಅದ್ರ ಬಗ್ಗೆನೂ ಮಾತನಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಸರಳವಾಗಿ, ಸುಲಭವಾಗಿ, ನೇರವಾಗಿ ತಿಳಿಸ್ಕೊಡೋಕೆ ನಮ್ಮ ಜೊತೆ ಯುನೈಟೆಡ್ ಕಿಂಗ್ಡಮ್ನಿಂದ ಜಾಯ್ನ್ ಆಗಿದ್ದಾರೆ ಮಹೇಶ್ ಗಾಂವ್ಕರ್ ಮತ್ತು ಸುಜಾತಾ ಗಾಂವ್ಕರ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಮತ್ತು ನೀವು ಉತ್ತರ ಕನ್ನಡ ಭಾಗದವರು, ಅಲ್ಲಿಂದ ಈ ಇಂಗ್ಲೆಂಡ್ನ ಅಥವಾ ಗ್ರೇಟ್ ಬ್ರಿಟನ್ನ ಈ ಬ್ರಿಸ್ಟಾಲ್ಗೆ ಬಂದಿದ್ದು, ಆ ಜರ್ನಿ ಹೇಗಿತ್ತು, ಹೇಗೆ ಇಲ್ಲಿಗೆ ಅವಕಾಶ ಸಿಕ್ತು, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಬರಬಳ್ಳಿ ಅಂತ ಒಂದು ಚಿಕ್ಕ ಗ್ರಾಮ. ಅಲ್ಲಿ ಕಾಳಿ ನದಿ ಪ್ರಾಜೆಕ್ಟ್ ಇಂದ ಅಲ್ಲಿ ನಮ್ಮ ಊರೆಲ್ಲ ಮುಳುಗಿ ಆಮೇಲೆ ನಾವು ಹೆಗ್ಗಾರ್ ಅಂತ ಒಂದು ಪುನರ್ವಸತಿ ಕೇಂದ್ರಕ್ಕೆ ನಾವು ಶಿಫ್ಟ್ ಆದ್ವಿ. ಅಲ್ಲಿ ನಮ್ಗೆ ವ್ಯವಸ್ಥೆ ಎಲ್ಲ ಮಾಡಲಾಗಿತ್ತು. ನಮ್ದು ಮೂಲತಃ ಕೃಷಿ ಕುಟುಂಬ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಗ್ಗಾರ್ ಅಂತ. ಅಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ಶ್ರಮಜೀವಿಗಳು. ಅವರು ಅಡಿಕೆ, ತೆಂಗು, ಕಾಳುಮೆಣಸು, ಮೊದಲು ಬಾಳೆಹಣ್ಣು ಮಾಡ್ತಾ ಇದ್ರು. ಸೊ ಕೃಷಿ ಕುಟುಂಬದಿಂದ ಬಂದವರು. ಅದಾದ ನಂತರ ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಹೆಗ್ಗಾರ್ ಕನ್ನಡ ಶಾಲೆಯಲ್ಲೇ ನಾನು ಮುಗಿಸಿ, ನಂತರ ಹೈಸ್ಕೂಲು ಹಾಗೂ ಮತ್ತೆ PUC ಅನ್ನು ಕೂಡ ಅಲ್ಲೇ ಲೋಕಲ್ ಅಲ್ಲಿ ಯಲ್ಲಾಪುರ ಅಂತ ಒಂದು ಚಿಕ್ಕ ಪಟ್ಟಣ ಇದೆ, ಅಲ್ಲಿ ಮುಗಿಸಿದೆ. ಬೇಸಿಕಲಿ ನಾನು ಫಸ್ಟಿಗೆ ಆರ್ಟ್ ಮ್ಯೂಸಿಕ್ ಅಂತ ಮಾಡ್ಕೊಂಡು BA ಮ್ಯೂಸಿಕ್ ಅಂತ ಮಾಡ್ಬೇಕು ಅಂತ ಇದ್ದೆ. ಅದಾದ ನಂತರ ನನ್ನ ಅಣ್ಣ ಮತ್ತೆ ಅಕ್ಕ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಕೂರಿಸ್ಕೊಂಡು, ನೀನು ಸಂಗೀತವನ್ನು ಮಾಡ್ಬೋದು, ನೀನು ಒಂದು ಡಿಗ್ರಿ ಅಂತ ಒಂದು ಮಾಡ್ಕೊಂಡು ಅದಾದ ನಂತರ ನೀನು ಸಂಗೀತವನ್ನ ಸೈಡ್ಗೆ ನೀನು ಮಾಡ್ಕೊಂಡು ಹೋಗ್ಬೋದು ಮತ್ತೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಅಂದ್ರು. ನನಗೆ ಇದರಲ್ಲಿ ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟಿಂಗ್ ಅದ್ರ ಮೇಲೆ ಕೂಡ ನನಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ನಾನು BCom ಮಾಡಿದೆ. ಅದ್ರ ಜೊತೆ ಸಂಗೀತವನ್ನು ಮುಂದುವರ್ಸ್ಕೊಂಡು ಬಂದೆ. ನಾನು ಊರ್ನಲ್ಲಿರ್ಬೇಕಿದ್ರೆ ಒಂದು 4ನೇ ಕ್ಲಾಸ್ ಇರ್ಬೇಕಿದ್ರೆ ಜಾನಕಿ ಭಟ್ ಅಂತ ಅವ್ರ ಹತ್ರ ಕಲಿತೆ. ಅದಾದ ನಂತರ ಗಣಪತಿ ಹೆಗಡೆ ಅಂತ ಅವ್ರ ಹತ್ರ ನಾನು ಸಂಗೀತವನ್ನು ಕಲಿತೆ. ಅದಾದ ನಂತರ ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದು. ಒಂದು 12-13 ವರ್ಷ ಕರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಕಲಿತೆ. ಅದಾದ ನಂತರ ಇಲ್ಲಿ ಬಂದ ನಂತರ ಮತ್ತೆ ಬೆಂಗಳೂರಿಗೆ ಬಂದ ನಂತರ ಸ್ವಲ್ಪ ಬಿಟ್ಟು ಹೋಗಿತ್ತು. ಅದಾದ ನಂತರ ಬೆಂಗಳೂರಿನಲ್ಲಿ D. ಕುಮಾರ್ ದಾಸ್ ಅಂತ ಅವ್ರ ಹತ್ರ ಕಲ್ತಿದ್ದೆ ಕೆಲವು ವರ್ಷ. ಸೊ ನನ್ನ PUC ಯಲ್ಲಾಪುರದಲ್ಲಿ ಆದ ನಂತರ ನಾನು ಬೆಂಗಳೂರಿಗೆ, ನಮ್ಮ ಅಣ್ಣ ಅಲ್ಲೇ ಇದ್ರು, ಇಂಜಿನಿಯರಿಂಗ್ ಮಾಡ್ತಾ ಇದ್ರು. ಅದಾದ ನಂತರ ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ರು, ನನ್ನನ್ನು ಅಲ್ಲೇ ಕರ್ಸ್ಕೊಂಡ್ರು. ಸೊ ನಾನು ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಿಮ್ಗೆ ಗೊತ್ತಿರ್ಬೋದು, ಡೇರಿ ಸರ್ಕಲ್ ಹತ್ರ ಇರೋದು ಬೆಂಗಳೂರಿನಲ್ಲಿ.
ಸೊ ಅಲ್ಲಿ ನಾನು ಮಾರ್ನಿಂಗ್ ಕಾಲೇಜ್ ಅಂತ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಒಂದು 6:30 ಬೆಳಗ್ಗೆ 6:30 ಒಂದು 11:30 12 ಗಂಟೆ ತನಕ ಕ್ಲಾಸಸ್ ಇರ್ತಾ ಇತ್ತು. ಅದಾದ ನಂತರ ನಾನು ಒಂದು ಚಾರ್ಟೆಡ್ ಅಕೌಂಟೆಂಟ್ ಕೆಳಗಡೆ ಅವ್ರ ಜೊತೆ ನಾನು ಇಂಟರ್ನ್ಶಿಪ್ ತರ ನಾನು ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಇವಾಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಹೇಗೆ ವರ್ಕ್ ಮಾಡ್ತಾರೆ, ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ನಾಲೆಜ್ ಕೂಡ ನನಗೆ ಗೇನ್ ಆಯಿತು. ಅಲ್ಲಿ ನನಗೆ KPMGಯಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು. ಸೊ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದ ನಂತರ ನಾನು 4 ವರ್ಷಗಳ ಕಾಲ ನಾನು KPMG ಅಂತ ನೀವು ಕೇಳಿರ್ಬೇಕು, ಈ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಬಿಗ್ ಫೋರ್ಗಳಲ್ಲಿ ಒಂದದು. ಸೊ ಅಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. 4 ವರ್ಷ ಆದ ನಂತರ ನನಗೇನ್ ಅನ್ಸ್ತು ಅಂದ್ರೆ ಬೇರೆ ದೇಶಗಳನ್ನ ನೋಡೋದು, ಅವರ ಸಂಸ್ಕೃತಿಗಳನ್ನ ತಿಳ್ಕೊಳ್ಳೋದು, ಹಾಗೆ ಇಲ್ಲಿ ಜನ ಹೇಗಿರ್ತಾರೆ, ಬೇರೆ ಕಂಟ್ರಿಗಳಲ್ಲಿ ಹೇಗಿರುತ್ತೆ ಜನಜೀವನ, ವಸತಿ, ಮತ್ತೆ ಅವ್ರದ್ದು ವರ್ಕ್ ಸ್ಟೈಲು, ಅದನ್ನೆಲ್ಲ ನನಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಸೊ ಕೋವಿಡ್ ಆದ ನಂತರ ನಾನು ಅದೇ ಈ ಕಾಲೇಜ್ಗಳಿಗೆಲ್ಲ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನಗೆ ಕಾರ್ಡಿಫ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿಯಲ್ಲಿ ನನಗೆ ಒಳ್ಳೆ ಸ್ಕಾಲರ್ಶಿಪ್ ಕೂಡ ಸಿಕ್ತು, ಮತ್ತೆ ಅಡ್ಮಿಷನ್ ಕೂಡ ಸಿಕ್ತು. ಸುಮಾರು ಒಂದು 4-5 ಕಾಲೇಜ್ಗಳಲ್ಲಿ ಸಿಕ್ಕಿತ್ತು. ಅದರಲ್ಲಿ ಕಾರ್ಡಿಫ್ ಯೂನಿವರ್ಸಿಟಿ ನಾನು ಚೂಸ್ ಮಾಡಿದೆ. ಅಲ್ಲಿ ನನ್ನ MBA ಮುಗಿಸಾದ ನಂತರ KPMG RSM ಅಲ್ಲಿ ನನಗೆ ಪ್ಲೇಸ್ ಆಯ್ತು, RSM UK ಅಂತ ಬ್ರಿಸ್ಟಲ್ ಅಲ್ಲಿ. ಸೊ ಇವಾಗ ಇದು 4ನೇ ವರ್ಷ ಇಲ್ಲಿ UKದಲ್ಲಿ ನಡೀತಾ ಇದೆ ಚೆನ್ನಾಗಿ. ಅಂದ್ರೆ ನೀವು ಸ್ಟಡಿ ವೀಸಾ ಮೇಲೆ UKಗೆ ಬಂದಿದ್ದ ಫಸ್ಟ್? ಹೌದು, ಫಸ್ಟಿಗೆ ನಾನು ಬಂದಿದ್ದು ಸ್ಟಡಿ ವೀಸಾದಲ್ಲಿ. 1 ವರ್ಷ MBA ಏನಿತ್ತು ಅದ ಸ್ಟಡಿ ವೀಸಾದಲ್ಲಿ ಬಂದಿದ್ದು. ಅದಾದ ನಂತರ ಯಾರ್ಯಾರು ಸ್ಟೂಡೆಂಟ್ ಆಗಿ ಬರ್ತಾರೆ ಅವರಿಗೆ ಇನ್ನೊಂದು ಆಪ್ಷನ್ ಇದೆ, ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಅಂತ. ಅದು 2 ವರ್ಷಗಳ ಕಾಲ ಯಾರು ಇಲ್ಲಿ ಮಾಡ್ತಾರೆ, ಅಂದ್ರೆ ಯಾರು ಇಲ್ಲಿ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾರೆ ಅವ್ರಿಗೆ 2 ವರ್ಷಗಳ ಕಾಲ ಸಿಗತ್ತೆ. ಸೊ ಬಟ್ ನನಗೆ ಏನಾಗಿತ್ತು ಅಂತ ಅಂದ್ರೆ ನನಗೆ ಕಂಪ್ನಿಯವರೇ ಸ್ಪಾನ್ಸರ್ ಮಾಡ್ತೀವಿ ನಾವು ವೀಸಾಗೆ ಅಂತ, ಸ್ಕಿಲ್ಡ್ ವರ್ಕರ್ ವೀಸಾ ಅಂತ ಆ ಒಂದು ಕ್ಯಾಟಗರಿಯಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ PSW ಅಂತಾರೆ. ಅದರಲ್ಲಿ ಮಾಡಿದ್ರೆ ನೀವು ಏನೇನು ವೀಸಾ ವೆಚ್ಚ ಏನಿರುತ್ತೆ, ಅದ್ರ NHS ಇರಲಿ, NHS ಫೀಸ್ಗಳಿರ್ಲಿ ಅಥವಾ ವೀಸಾ ಫೀಸ್ಗಳಿರ್ಲಿ, ಅದನ್ನೆಲ್ಲ ನೀವೇ ಬರ್ಸ್ಕೊಳ್ಬೇಕಾಗತ್ತೆ. ಆದ್ರೆ ನೀವು ಕಂಪನಿಯವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಯಾವುದು ನಾವು ವರಿ ಮಾಡ್ಬೇಕು ಅಂತ ಇಲ್ಲ. ಸೊ ಅವರೇ ಸ್ಪಾನ್ಸರ್ ಮಾಡಿರ್ತಾರೆ. ಓಕೆ, ಮತ್ತೆ ಯುಕೆಗೆ ಬಂದಿದೆ ಅಂದ್ರೆ ನೀವು ಯುಕೆಗೆ ಬಂದಾದ್ಮೇಲೆ ಮದುವೆ ಆಗಿದ್ದ ಅಥವಾ ಮದುವೆ ಆದ್ಮೇಲೆ ಯುಕೆಗೆ ಬಂದಿದ್ದ, ಹೇಗೆ? ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬಾಸಲ್ ಊರವಳು. ಸೊ ನಮ್ಮ ತಂದೆಯವರು GV ಭಟ್ರು ಅಂತ, ಅವರು ಪುರೋಹಿತರು. ಅಮ್ಮ ಅನಸೂಯ ಭಟ್ ಅಂತ, ಅವರು ಗೃಹಿಣಿ. ಸೊ ನನ್ನ ಪ್ರಾಥಮಿಕ ಶಿಕ್ಷಣವೆಲ್ಲ ಬಾಸಲ್ ಶಾಲೆಯಲ್ಲಿ, ನಂತರ ಹೈಸ್ಕೂಲ್ ಶಿಕ್ಷಣ ಸರ್ವೋದಯ ಹೈಸ್ಕೂಲ್ ವಜ್ರಹಳ್ಳಿ ಎಲ್ಲ ಆಯ್ತು. ಆಮೇಲೆ ನನ್ನ PUC ಶಿಕ್ಷಣ ನಾನು YTSS ಯಲ್ಲಾಪುರದಲ್ಲಿ ಮುಗಿಸಿದ್ದು. ಅದಾದ್ಮೇಲೆ ಡಿಗ್ರಿಯ ಸಲುವಾಗಿ ನಾನು ಧಾರವಾಡಕ್ಕೆ ಸೇರ್ಕೊಂಡಿದ್ದು. ಜೊತೆಗೆ ನನಗೆ CA ಅಲ್ಲಿ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ನಾನು ಆರ್ಟಿಕಲ್ಶಿಪ್ ಶುರು ಮಾಡಿದ್ದೆ. ಆರ್ಟಿಕಲ್ಶಿಪ್ 3 ವರ್ಷ ಮುಗಿದಿತ್ತು. ಅದ್ರ ಜೊತೆಗೆ ಮದುವೆ ಪ್ರಸ್ತಾಪಗಳು ಕೂಡ ಶುರು ಆಗಿತ್ತು. ಹಾಗಾಗಿ ಮದುವೆ 2023 ಅಲ್ಲಿ ಆಯ್ತು. ಅಷ್ಟರಲ್ಲೇ ಇವರು UKಗೆ ಬಂದು MBA ಇವ್ರದ್ದು ಕಂಪ್ಲೀಟ್ ಆಗಿತ್ತು. ಜೊತೆಗೆ RSM ಅಲ್ಲಿ ಇವರಿಗೆ ಜಾಬ್ ಆಫರ್ ಕೂಡ ಆಲ್ರೆಡಿ ಸಿಕ್ಕಿ 1 ವರ್ಷ ಆಗಿತ್ತು ಅವರು ವರ್ಕ್ ಸ್ಟಾರ್ಟ್ ಮಾಡಿ. ಸೊ ಅದಾದ್ಮೇಲೆ ನಂಗೆ ಮದ್ವೆ ಆದ್ಮೇಲೆ ನಾನು ಡಿಪೆಂಡೆಂಟ್ ವೀಸಾ ಅಂತ ಅದ್ರ ಮೇಲೆ ಬಂದಿದ್ದು. ಇವ್ರದ್ದು ಸ್ಕಿಲ್ಡ್ ವರ್ಕರ್ ವೀಸಾ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುವಂತದ್ದು ಡಿಪೆಂಡೆಂಟ್ ವೀಸಾ ಅಂತ. ಸೊ ಅದ್ರ ಸಲುವಾಗಿ ಒಂದಷ್ಟು ಡಿಪೆಂಡೆಂಟ್ ವೀಸಾಗಳಿಗೆ ಇವರ ಕಂಪನಿಯಿಂದ ಸ್ಪಾನ್ಸರ್ ಗಳನ್ನ ಮಾಡಲ್ಲ. ಕೆಲವೊಂದು ಕಂಪನಿಗಳಲ್ಲಿ ಹೇಗೆ ಸ್ಕಿಲ್ಡ್ ವರ್ಕರ್ ವೀಸಾ ಅವರಿಗೆ ಸ್ಪಾನ್ಸರ್ ಮಾಡ್ತಾರೋ ಅದೇ ತರ ಅವರ ಡಿಪೆಂಡೆಂಟ್ ಆಗಿರುವಂತ ಅವರ ಫ್ಯಾಮಿಲಿಗಳಿಗೂ ಕೂಡ ಕಂಪನಿಯಿಂದ ಸ್ಪಾನ್ಸರ್ ಗಳನ್ನ ಮಾಡ್ತಾರೆ. ಮತ್ತೆ ಅವಾಗ ಏನೆಲ್ಲ ಖರ್ಚುಗಳಿರುತ್ತೋ ಅದನ್ನು ಕೂಡ ಕಂಪನಿಯೇ ಭರಿಸುತ್ತೆ. ಆದ್ರೆ ಇವರ ಕಂಪನಿಯಲ್ಲಿ ಕೇವಲ ಸ್ಕಿಲ್ಡ್ ವರ್ಕರ್ ವೀಸಾಗೆ ಮಾತ್ರ ಅವರು ಸ್ಪಾನ್ಸರ್ಶಿಪ್ ಗಳನ್ನ ಕೊಡ್ತಿದ್ರು.
ಸೊ ಡಿಪೆಂಡೆಂಟ್ ವೀಸಾಗಳಿಗೆ ಏನ್ ಖರ್ಚು ಬರುತ್ತೆ, ವೀಸಾ ಖರ್ಚುಗಳಿರ್ಬಹುದು ಅಥವಾ NHS ಖರ್ಚುಗಳಿರ್ಬಹುದು, ಅದೆಲ್ಲ ಕೂಡ ನಾವೇ ಭರಿಸ್ಕೋಬೇಕಿತ್ತು. ಆದ್ರೆ ಅವರು ಒಂದು ಮೇಂಟೆನೆನ್ಸ್ ಲೆಟರ್ ಅಂತ ಕೊಡ್ತಾರೆ. ಸೊ ಅಂದ್ರೆ ನಾವು ಇಂತ ಒಬ್ಬ ವ್ಯಕ್ತಿಗೆ ನಮ್ಮ ಕಂಪನಿಯಲ್ಲಿ ನಾವು ಜಾಬ್ ಆಫರ್ ಮಾಡಿರೋದು ಸತ್ಯ ಅನ್ನೋದ್ರ ಬಗ್ಗೆ ಅವರು ಒಂದು ಮೇಂಟೆನೆನ್ಸ್ ಲೆಟರ್ ಅಂತ ಕೊಡ್ತಾರೆ. ಸೊ ವೀಸಾ ಅಪಾಯಿಂಟ್ಮೆಂಟ್ ಗಳನ್ನ ನಾವು ಬುಕ್ ಮಾಡ್ಕೊಂಡಾಗ ಆ ಲೆಟರ್ ಅನ್ನ ನಾವು ಕಂಪಲ್ಸರಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಅದ್ರ ಮೇಲೆ ಅವರು ನಮ್ಮ ವೀಸಾವನ್ನ ಅಪ್ರೂವ್ ಮಾಡಬಹುದಾ ಆಗಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅಂದರೆ ನಾವೇ ವೀಸಾ ಮಾಡಿ ತೊಗೊಳ್ಬೇಕು ಅಂದರೆ ಎಷ್ಟು ಅದು ಫೀಸ್ ಎಲ್ಲ ಎಷ್ಟಿರುತ್ತೆ? ಮತ್ತು ಮೆಡಿಕಲ್ ಅದು ಇನ್ಶೂರೆನ್ಸ್ ಏನು ಹೇಳ್ತಾರೆ, NHS ಅಂತ ಏನೋ ಹೇಳಿದ್ರಿ, ಅದು ತುಂಬ ಕಾಸ್ಟ್ಲಿ ಅಂತ ಕೇಳಿದ್ದೀನಿ, ಹೌದಾ ಹೇಗೆ ಅಂತ? ಹೌದು, ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ವೀಸಾ ಮತ್ತೆ IHS ಚಾರ್ಜಸ್ ಅದಕ್ಕೆ ಒಂದು ಈಗ ನೀವು ಎಷ್ಟು ವರ್ಷ ನೀವು ಇಲ್ಲಿ ಇರ್ತೀರಾ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ನನಗೂ ನೆನಪಿಲ್ಲ, ಬಟ್ ನಾನು ಇವ್ರಿಗೆ ಮಾಡ್ಬೇಕಿದ್ರೆ ವೀಸಾ ಮಾಡಿಸ್ಬೇಕಿದ್ರೆ ಒಂದು 4,000ದಿಂದ 5,000 ಪೌಂಡ್ಸ್ಗಳು, ಅಂದ್ರೆ ಇಲ್ಲಿ ಇಂಡಿಯಾ ರೂಪಾಯಿಗಳು ಸ್ವಲ್ಪ ಖರ್ಚು ಬರ್ತಾ ಇತ್ತು 3 ವರ್ಷದ ವೀಸಾಗೆ. ಅಂದ್ರೆ ಕಂಪನಿಯಿಂದ ಮೊದಲಿಗೆ 3 ವರ್ಷದ ವೀಸಾವನ್ನ ಸ್ಪಾನ್ಸರ್ ಮಾಡ್ತಾರೆ. ಅದಾದ್ಮೇಲೆ ಇವರ ವರ್ಕ್ ಅನ್ನ ನೋಡ್ಬಿಟ್ಟು ಅವರ ಸ್ಯಾಲರಿ ಥ್ರೆಶೋಲ್ಡ್ ಎಲ್ಲ ಮೀಟ್ ಆಗ್ತಿದೆ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಆ ಕಂಪನಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಸಂತೃಪ್ತಿ ಇದೆ ಅನ್ನೋದಾದ್ರೆ ಅವರು ಮತ್ತೆ 2 ವರ್ಷದ ವೀಸಾವನ್ನ ರಿನ್ಯೂ ಮಾಡಿಸ್ತಾರೆ. ಸೊ ಈಗ ಆಲ್ರೆಡಿ ನಾವು ಇವ್ರು ಬಂದು 3 ವರ್ಷ ಆಗಿರೋದಕ್ಕೆ ಈಗ ರೀಸೆಂಟ್ ಆಗಿ ಇವ್ರ ವೀಸಾ ಕೂಡ ಮತ್ತೆ ರಿನ್ಯೂ ಆಯ್ತು, ಅದು 2 ವರ್ಷಕ್ಕಾಗತ್ತೆ. ಸೊ ಟೋಟಲಿ 5 ವರ್ಷದ ವೀಸಾದ ನಂತರ ILR ಅಂತ ವೀಸಾ ಸಿಗತ್ತೆ, ಅಂದ್ರೆ ಇಂಡೆಫಿನಿಟ್ ಲಿವ್ ಟು ರಿಮೇನ್ ಅಂತ ಸಿಗತ್ತೆ. ಸೊ ಅದಾಗಿ 1 ವರ್ಷದ ನಂತರ ನೀವು UK ಸಿಟಿಸನ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಒಂದು ಎಕ್ಸಾಮ್ ಇರುತ್ತೆ, ಲೈಫ್ ಆಫ್ UK ಅಂತ. ಸೊ ಅದನ್ನ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ನೀವು UK ಸಿಟಿಸನ್ಶಿಪ್ ಗೆ ಕೂಡ ಅಪ್ಲೈ ಮಾಡಬಹುದು. 5 ವರ್ಷದ ನಂತರ ನಿಮ್ಗೆ ILR ಸಿಕ್ಬಿಡತ್ತೆ, ವೀಸಾ ಸ್ಪಾನ್ಸರ್ಶಿಪ್. ಅಂದ್ರೆ ಈಗೇನ್ ವೀಸಾ ಇದೆ ಅದು ಏನು 3 ವರ್ಷ 5 ವರ್ಷ ಹಂಗೆ ಇರುತ್ತೆ, ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಆ ತರದಲ್ವಾ? ಇಲ್ಲ ಆ ತರದ್ದಲ್ಲ. ಬೇಸಿಕಲಿ ನನ್ ಕೇಸಲ್ಲಿ ಏನಾಗಿತ್ತು ಅಂತ ಅಂದ್ರೆ ಫಸ್ಟ್ ಇಯರ್ ಏನ್ ಸ್ಟೂಡೆಂಟ್ ವೀಸಾದಲ್ಲಿದ್ದೆ ಅದನ್ನ ಈ ILR ಅಂತ ಏನ್ ಕ್ಯಾಟಗರಿ ಇದೆ ಅದಕ್ಕೆ ಕೌಂಟ್ ಮಾಡಲ್ಲ. ಸೊ ಫಸ್ಟ್ ವರ್ಷ ನನ್ ಇಲ್ಲಿ ತನಕ ಏನಿದೆ ಅಲ್ಲಿ 4 ವರ್ಷ ನಾನು ಇದ್ರೂ ಕೂಡ 3 ವರ್ಷ ಮಾತ್ರ ಆ ILR ಕ್ಯಾಟಗರಿಗೆ ಕೌಂಟ್ ಮಾಡ್ತಾರೆ. ಸೊ ಅದಕ್ಕೆ ಫಸ್ಟ್ 3 ವರ್ಷ ಮಾಡಿದ್ರು, ಈಗ ಇನ್ನೊಂದು 2 ವರ್ಷ ಮಾಡ್ತಾರೆ. ಅದಾದ ನಂತರ ಬೇಕು ಅಂದ್ರೆ ಮಾತ್ರ ನಾವು ILR ಗೆ ಅಪ್ಲೈ ಮಾಡ್ಬೋದು. ಅದು ಎಷ್ಟು ವರ್ಷ ಬೇಕಾದ್ರೂ ಇಲ್ಲಿರ್ಬೋದು ಅಂತ. ಅದು ಕೂಡ ಇವಾಗ ಚೇಂಜ್ ಮಾಡೋ ಒಂದು ಸಾಧ್ಯತೆ ಇದೆ. ಇಲ್ಲಿ ತನಕ 5 ವರ್ಷ ಇತ್ತು, ಇನ್ನು ಮುಂದೆ 10 ವರ್ಷ ಮಾಡುವಂತ ಒಂದು ಸಾಧ್ಯತೆನೂ ಇದೆ. ಅದಿನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಈಗ ನೀವಿರೋ ಸಿಟಿ ಬ್ರಿಸ್ಟಾಲ್, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಯಾವ ತರದ ಸಿಟಿ, ಯಾವ್ದಕ್ ಫೇಮಸ್ ಇದು? ಬ್ರಿಸ್ಟಲ್ ಅಂದ್ರೆ ನೀವು ಹಾಟ್ ಏರ್ ಬಲೂನ್ ಕೇಳಿರ್ತೀರಾ. ಸೊ ಇಲ್ಲಿ ಕ್ಲಿಫ್ಟನ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಇದೆ. ಇಲ್ಲಿ ಬಲೂನ್ ಫಿಯಾಸ್ಟಾ ಅನ್ನೋದು ತುಂಬಾ ಫೇಮಸ್ ಇರುವಂತ ಒಂದು ಫೆಸ್ಟಿವಲ್. ಅದು ಈಗ ಆಗಸ್ಟ್ 8ಕ್ಕೆ ಅದು ನಡೀತಾ ಇದೆ. ಆ ಬಲೂನ್ ಫಿಯಾಸ್ಟಾದಲ್ಲಿ ಹಾಟ್ ಏರ್ ಬಲೂನ್ ಗಳನ್ನ ಹಾರಿಸೋದು ಅದು ತುಂಬಾ ಜಗತ್ನಲ್ಲೇ ಕೂಡ ಒನ್ ಆಫ್ ದ ಇವೆಂಟ್ಸ್ ಗಳು ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗೆ ಒಂದು ಬ್ಯಾಂಕ್ಸಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರ ಮುಖ ಇನ್ನೂ ಎಲ್ಲೂ ರಿವೀಲ್ ಮಾಡಿಲ್ಲ. ಅವರು ಈ ಸ್ಟ್ರೀಟ್ ಗಳಲ್ಲಿ ಆಮೇಲೆ ಈ ವಾಲ್ ಗಳ ಮೇಲೆ ಎಲ್ಲ ಚಿತ್ರಗಳನ್ನ ಬಿಡಿಸ್ತಾರೆ, ಪೇಂಟಿಂಗ್ ಗಳನ್ನ ಮಾಡಿರ್ತಾರೆ. ಸೊ ಅವ್ರು ಯಾರು ಅನ್ನೋದು ಇನ್ನೂ ಎಲ್ಲೂ ರಿವೀಲ್ ಆಗಿಲ್ಲ. 1970 ಅವರು ಹುಟ್ಟಿದ್ದಾರೆ, ಆ ತರದೆಲ್ಲ ನ್ಯೂಸ್ ಗಳೆಲ್ಲ ಇದೆ. ಆದ್ರೆ ಅವರು ಯಾರು, ಎಲ್ಲಿ ಇರ್ತಾರೆ ಇವಾಗ ಗೊತ್ತಿಲ್ಲ. ಆದ್ರೆ ಅವ್ರು ಮೂಲತಃ ಬ್ರಿಸ್ಟಲ್ ಅವರು. ಬ್ರಿಸ್ಟಲ್ ಅಲ್ಲಿ ಅದು ಬ್ಯಾಂಕ್ಸಿ ಅವರ ಆರ್ಟ್ ಗಳಂದ್ರೆ ತುಂಬಾ ಫೇಮಸ್ ಇರುವಂತದ್ದು. ಹಾಗೆ ಬ್ರಿಸ್ಟಲ್ ಅಲ್ಲಿ ತುಂಬಾ ಕನ್ನಡದವರು ಸ್ವಲ್ಪ ಜಾಸ್ತಿ ಇದ್ದಾರೆ. ಹೇಗೆ ಲಂಡನ್ ಹೇಗೆ ದೊಡ್ಡ ನಗರ, ಅಲ್ಲಿ ಎಲ್ಲಾ ಏಷ್ಯನ್ ಕಂಟ್ರೀಸ್ ನ ಜನಗಳು, ಬೇರೆ ಬೇರೆ ದೇಶದ ಜನಗಳು ಹೇಗಿದಾರೋ ಆತರ ಬ್ರಿಸ್ಟಲ್ ಜಾಗದಲ್ಲಿ ಕನ್ನಡದವರು ತುಂಬಾ ಇದ್ದಾರೆ. ಸೊ ಬ್ರಿಸ್ಟಲ್ ಕನ್ನಡ ಬಳಗ ಅಂತ ಇದೆ. ಹಾಗೆ ಆಯಾಮ ಅಂತ ಮಾಡ್ಕೊಂಡಿದ್ದಾರೆ. ಈ ಯಕ್ಷಗಾನ ಅಭಿಮಾನಿಗಳು ಯಾರಿರ್ತಾರೆ ಅವ್ರ ಸಲುವಾಗಿ ಆಯಾಮ ಅಂತ ಮಾಡ್ಕೊಂಡು ಕರ್ನಾಟಕದಿಂದ ಯಕ್ಷಗಾನ ಕಲಾವಿದರನ್ನ ಇಲ್ಲಿ ಕರೆಸಿ ಅವರ ಕಾರ್ಯಕ್ರಮಗಳನ್ನ ಮಾಡಿಸೋದಿರಬಹುದು. ಈ ತರದ್ದೆಲ್ಲ ಇದೆ. ನಮ್ಗೆ ತುಂಬಾ ಆತ್ಮೀಯವಾಗಿ ಹತ್ರ ಆಗಿದೆ ಇವಾಗ. ಮತ್ತೆ ಇವಾಗ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲೂ ಕೂಡ ಇದು ತುಂಬಾ ಹೆಸರುವಾಸಿ ಆಗಿದೆ.
ಯಾಕಂದ್ರೆ ನೀವು ಏರ್ ಬಸ್ ಅಂತ ಕೇಳಿರ್ಬೋದು, ಅಂದ್ರೆ ಮೇನ್ ಏರ್ಕ್ರಾಫ್ಟ್ ಮಾಡೋರಲ್ಲಿ ಏರ್ ಬಸ್ ಮತ್ತೆ ಬೋಯಿಂಗ್ ಅಂತ ಎರಡು ಮೇನ್ ಕಂಪ್ನಿಗಳು ಇದೆಯಲ್ಲ, ಅದರಲ್ಲಿ ಏರ್ ಬಸ್ ಅಂತಾನು ಒಂದು. ಅದರ ಬ್ರಿಸ್ಟಲ್ ಇಲ್ಲೂ ಕೂಡ ಅಲ್ಲಿ ನಡೆಯುತ್ತೆ. ನಡೆಯುತ್ತೆ. ಸೊ ಅಲ್ಲಿ ಬೆಂಗಳೂರಿನಲ್ಲೂ ಅದರದ್ದೊಂದು ಕಂಪ್ನಿ ಇರೋದ್ರಿಂದ ಇಲ್ಲಿ ಸೆಕಾಂಡ್ಮೆಂಟ್ ಗಳ ಮೇಲೆ ಮತ್ತೆ ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲಿ ಕರ್ನಾಟಕದವರು ತುಂಬಾ ಜನ ಇಲ್ಲಿ ಇದ್ದಾರೆ ಬ್ರಿಸ್ಟಲ್ ನಲ್ಲಿ. ಓಕೆ, ಮತ್ತು ಈಗ ನನಗೆ UK ಮತ್ತು ಬ್ರಿಟನ್ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಈಗ ವೀಸಾ ಬ್ರಿಟನ್ ವೀಸಾ ಅಂತನಾ UK ವೀಸಾ ಅಂತನಾ, ಅಥವಾ ಏನೋ ಡಿಫ್ರೆನ್ಸ್ ಇದೆಯಾ ಏನು? UK ಬ್ರಿಟನ್ ಅಂತ ಅಂದ್ರೆ ಒಂದು 3 ಕಂಟ್ರಿ ಅಂತಾನೆ ಅನ್ಬೋದು. ಇಲ್ಲಿ ಕೂಡ ಅವರು ಕಂಟ್ರಿ ಅಂತಾನೆ ಅಂತಾರೆ. ಯುನೈಟೆಡ್ ಕಿಂಗ್ಡಮ್ ಅಂತ ಅಂದ್ರೆ 4 ಚಿಕ್ಕ ಚಿಕ್ಕ ಕಂಟ್ರಿಗಳಿಂದ ಆಗಿರೋದು. ನಾರ್ದರ್ನ್ ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ವೇಲ್ಸ್ ಮತ್ತೆ ಇಂಗ್ಲೆಂಡ್ ಅಂತ. ಹೇಗೆ ನಮ್ದು ಕರ್ನಾಟಕ, ಆಮೇಲೆ ಗೋವಾ, ಹೀಗೆ ರಾಜ್ಯಗಳು ಹೇಗೋ ಹಾಗೆ ಇಲ್ಲಿ ದೇಶವನ್ನ ಇಲ್ಲಿ ದೇಶ ಅಂತ ಕರೀತಾರೆ ಅವ್ರು. ಆಕ್ಚುಲಿ ಇದು ರಾಜ್ಯ ತರನೇ, ಯಾಕೆಂದ್ರೆ ಇಲ್ಲಿಂದ ನೀವು ಸ್ಕಾಟ್ಲೆಂಡ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ವೀಸಾಗಳು ಬೇಡ. ಈ 4 ದೇಶಗಳು ಸೇರಿ ಒಂದು ಯುನೈಟೆಡ್ ಕಿಂಗ್ಡಮ್ ಅದು. ಹಾಗಾಗಿ ಅದರಲ್ಲಿ ಬ್ರಿಟನ್ ಅಂತ ಅಂದ್ರೆ ನಾರ್ದರ್ನ್ ಐರ್ಲೆಂಡ್ ಅಂದ್ರೆ ಐರ್ಲೆಂಡ್ ನ ಒಂದು ಆ ಒಂದು ಖಂಡಕ್ಕೆ ಬ್ರಿಟನ್ ಅಂತಾರೆ. ಅದರಲ್ಲಿ ಸ್ಕಾಟ್ಲೆಂಡ್ ಮತ್ತೆ ವೇಲ್ಸ್ ಮತ್ತೆ ಇಂಗ್ಲೆಂಡ್ ಈ 3 ಚಿಕ್ಕ ಕಂಟ್ರಿಗಳು ಸೇರಿ ಬ್ರಿಟನ್ ಅಂತ ಆಗಿರೋದು. ಸೊ ನಿಮ್ಗೆ UK ವೀಸಾ ಇದೆ ಅಂತ ಅಂದ್ರೆ ಈ 4 ಕಂಟ್ರಿಗಳಿಗೆ ನೀವು ಆರಾಮಾಗಿ ಹೋಗ್ಬೋದು. ಓಕೆ, ಮತ್ತು ನೀವು ಈ ವೀಸಾ ಇಟ್ಕೊಂಡು ಯುರೋಪ್ನ ಬೇರೆ ಯಾವುದ್ಯಾವುದು ದೇಶಗಳಿಗೂ ಹೋಗ್ಬೋದು, ಅಂದರೆ ಸಪ್ರೇಟ್ ವೀಸಾ ಬೇಕು ಅಂತ ಇಲ್ಲದೆ? ಈ ಒಂದು UK ವೀಸಾ ಇದೆ ಅಂತ ಅಂದ್ರೆ ನೀವು ಅಲ್ಬೇನಿಯಾ, ಆಮೇಲೆ ಮೊಂಟೆನಿಗ್ರೋ ಮತ್ತೆ ಸರ್ಬಿಯಾ ಅಂತ ಒಂದು ಕಂಟ್ರಿ ಇದೆ, ಅಲ್ಲೆಲ್ಲ ವೀಸಾ ಇಲ್ಲದೆ ಹೋಗ್ಬೋದು. ಬಟ್ ಮೇನ್ ಅಂದ್ರೆ ನೀವು UK ವೀಸಾ ಇದ್ರೆ ಸುಮಾರು ಮಿಡ್ಲ್ ಈಸ್ಟರ್ನ್ ಕಂಟ್ರಿಗಳಿಗೆ ಆನ್ ಅರೈವಲ್ ವೀಸಾ ಅಂತ ಸಿಗತ್ತೆ. ಸೊ ಅಲ್ಲಿ ಕೂಡ ನೀವು ಹಿಂಗೆ ಅಲ್ಲೇ ಏರ್ಪೋರ್ಟ್ ಹೋಗಿ ವೀಸಾ ಕಲೆಕ್ಟ್ ಮಾಡಿ ಹೋಗ್ಬೋದು. ಎಕ್ಸಾಂಪಲ್ ದುಬೈಗೆ ಹೋಗ್ಬೋದು. ಮತ್ತೆ ಆನ್ ಅರೈವಲ್ ವೀಸಾಗಳು ಸಿಗುತ್ತೆ. ಅಂದ್ರೆ ಮುಂಚೆ ಯುರೋಪಿನ ಎಲ್ಲಾ ಕಂಟ್ರಿಗಳಿಗೂ ಹೋಗ್ಬೋದಿತ್ತು. 2020 ಟೈಮ್ ಅಲ್ಲಿ ಬ್ರೆಕ್ಸಿಟ್ ಅಂತ ಆಯ್ತು. ಅಂದ್ರೆ ಈ UK ಏನಿದೆ ಅದು ಯುರೋಪ್ ನ ಕಂಟ್ರಿಯ ಜೊತೆಯಿಂದ ಹೊರಗಡೆ ಬಂತು. ಹಾಗಾಗಿ ಒಕ್ಕೂಟದಿಂದ ಅದು ಹೊರಗಡೆ ಬಂತು. ಹಾಗಾಗಿ ಇವಾಗ UK ಇಂದ ನಾವು ಈಗ ಯುರೋಪ್ ನ ಯಾವುದೇ ಕಂಟ್ರಿ ಹೋಗ್ಬೇಕು ಅಂತ ಅಂದ್ರೂ ಕೂಡ ಶೆಂಗನ್ ವೀಸಾ ಅಂತ ಬರುತ್ತೆ, ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅದು ಕೂಡ ಈಗ ಹೇಗೆ ವಿಸಿಟರ್ ವೀಸಾಗಳು ವರ್ಕ್ ಆಗತ್ತೋ ಅದೇ ತರ ಶೆಂಗನ್ ವೀಸಾ ಅಂತ ಅದಕ್ಕೊಂದಿನ ಅಪಾಯಿಂಟ್ಮೆಂಟ್ ತಗೊಂಡು ಅದಕ್ಕೆ ನಾವು ವೀಸಾಗ್ ಅಪ್ಲೈ ಮಾಡಿ ಆಮೇಲೆ ಅವ್ರು ಅಪ್ರೂವ್ ಮಾಡ್ಬೇಕು. ಅದಾದ್ಮೇಲೆ ಅವ್ರು ಒಂದಷ್ಟು ದಿನ ಅಂತ ಕೊಟ್ಟಿರ್ತಾರೆ, 6 ತಿಂಗಳ ತನಕ ವೀಸಾ ವ್ಯಾಲಿಡ್ ಇದೆ, 3 ತಿಂಗಳ ತನಕ ಇದೆ, ಹೀಗೊಂದು ಟೈಮ್ಗಳನ್ನ 45 ದಿನಗಳು ಈ ತರನು ಕೊಟ್ಟಿರ್ತಾರೆ. ಸೊ ಆ ವೀಸಾದಲ್ಲಿ ನೀವು ಇಟಲಿ, ಫ್ರಾನ್ಸ್, ಯುರೋಪ್ ನ ಏನು ಒಕ್ಕೂಟದಲ್ಲಿ ಯಾವೆಲ್ಲ ದೇಶಗಳು ಬರುತ್ತೋ ಅವುಗಳಿಗೆ ನೀವು ಹೋಗ್ಬಹುದು. ಆದ್ರೆ ನೀವು ಯಾರು ಇಂಡಿಯನ್ ಸಿಟಿಸನ್ ಇರ್ತಾರೆ ಅಥವಾ UK ಸಿಟಿಸನ್ಶಿಪ್ ಅನ್ನ ಬಿಟ್ಟು ಬೇರೆ ಯಾವುದೇ ದೇಶದ ಸಿಟಿಸನ್ಶಿಪ್ ಗಳಿದ್ರು ಕೂಡ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಸೊ UK ಸಿಟಿಸನ್ಶಿಪ್ ನಿಮ್ಗಿದೆ ಅಂತ ಅಂದ್ರೆ ನೀವು ಅವರಿಗೆ ಡೈರೆಕ್ಟ್ ಆಗಿ ಹೇಗೆ ಬೇರೆ ಎಲ್ಲ ಕಂಟ್ರಿಗಳಿಗೆ ಹೋಗೋ ಅವಕಾಶಗಳಿದೆ ಅದೇ ತರ ಹೋಗೋ ಅವಕಾಶ ಇದೆ. ಒಂದೇನಂದ್ರೆ ನೀವು ಇಂಡಿಯಾದಿಂದ ಡೈರೆಕ್ಟ್ ಯುರೋಪ್ ನ ಕಂಟ್ರಿಗಳಿಗೆ ಹೋಗ್ಬೇಕು ಅಂತ ಅಂದ್ರೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಮತ್ತೆ ಟೈಮ್ ಕೂಡ ಹೆಚ್ಚು ತಗೊಳುತ್ತೆ. ಬಟ್ ಇಲ್ಲಿಂದ ಹೋಗ್ಬೇಕು ಅಂತ ಅಂದ್ರೆ ಒಂದು ಫ್ರಾನ್ಸ್ಗೆ ಹೋಗಕ್ಕೆ 1 ಗಂಟೆಯಿಂದ 2 ಗಂಟೆ ಒಳಗಡೆನೆ ಹೋಗ್ ಬರ್ಬೋದು. ಮತ್ತೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಲಂಡನ್ ಇಂದ, ಅಂಡರ್ ವಾಟರ್ ಟ್ರೈನ್ ತರ ಒಂದು ಇದೆ, ಅದು ಹಾಗೆ ಕೂಡ ಹೋಗ್ಬೋದು. ಸೊ ಸ್ವಲ್ಪ ಕನ್ವೀನಿಯನ್ಸ್ ಹೆಚ್ಚಿದೆ ಇಲ್ಲಿಂದ ಹೋಗೋದು. ಮತ್ತೆ ಈಗ ಇದುವರೆಗೂ ಎಷ್ಟು ದೇಶಗಳು ಸುತ್ತಿದ್ದೀರಾ ನೀವು? ಇಟಲಿ ಹೋಗಿದ್ವಿ, ಫ್ರಾನ್ಸ್ ಹೋಗಿದೀವಿ, ಆನ್ ಅರೈವಲ್ ವೀಸಾ ಮೇಲೆ ದುಬೈ ಹೋಗಿದ್ವಿ. ಮತ್ತೆ ಇಟಲಿಯಲ್ಲೇ ಒಂದು ವ್ಯಾಟಿಕನ್ ಸಿಟಿ ಅಂತ ಜಗತ್ತಿನಲ್ಲೇ ಸಣ್ಣ ದೇಶ, ಸೊ ವ್ಯಾಟಿಕನ್ ಸಿಟಿಗೆ ಹೋಗಿದ್ವಿ. ವೀಸಾದಲ್ಲೇ ಮತ್ತೆ ಬೇರೆ ಅಮೆರಿಕನ್ ಕಂಟ್ರಿಗಳಿಗೆ ಹೋಗ್ಬೇಕು ಅಂತ ಅಂದ್ರೆ ಈ ಪನಾಮಾ ಅಂತ ಒಂದು ಸಿಟಿ ಇದೆ, ಮೆಕ್ಸಿಕೋ ಇದೆ, ಅದು ಕೂಡ ನಮ್ ಈ UK ವೀಸಾದ ಮೇಲೆ ಹೋಗ್ಬೋದು. ಇಂಜಿನಿಯರ್ಸು ಅಥವಾ ಟೆಕ್ ಫೀಲ್ಡಲ್ಲಿ ಇರೋರ್ಗೆ ಹೊರಗಡೆ ಜಾಸ್ತಿ ಅವಕಾಶ ಅನ್ನೋದು ಒಂದು ಇದೆ. ಬಟ್ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಹೋದವರು ಒಂದು, ಮತ್ತು ಆ ಕಾಮರ್ಸ್ ಜೊತೆಗೆ ಬೇರೆ ಏನೆಲ್ಲ ಅವಕಾಶಗಳು ನೋಡ್ತಿದ್ದೀರಾ ಇದೆ ಅಂತ ಅನ್ನಿಸ್ತಿದೆ ನಿಮಗೆ? ಈಗ UKನೇ ಆಗಿರ್ಬೋದು ಅಥವಾ ನಿಮ್ಗೆ ತಿಳಿದಂಗೆ ಹೊರ ದೇಶದಲ್ಲಿ ಈಗ ಭಾರತದಿಂದ ಯಾರೇ ವಿದ್ಯಾರ್ಥಿ ಹೋಗಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಅವನು ಏನು ಕೋರ್ಸ್ ಮಾಡಿ ಹೋಗಬೇಕು ಅಥವಾ ಅವನು ಇರೋ ಡಿಗ್ರಿ ಮೇಲೇ ಅಪ್ಲೈ ಮಾಡ್ಬೋದಾ ಹೇಗೆ?
ಅದೇ ನೀವು ಹೇಳ್ದಾಗೆ ಅದೊಂದು ಎಲ್ಲರ ಮನಸ್ಸಲ್ಲೂ ಹಾಗಿದೆ, ಏನಂದ್ರೆ ಇಂಜಿನಿಯರ್ಸ್ ಮಾತ್ರ ಹೊರಗಡೆ ದೇಶಗಳಲ್ಲಿ ಹೋಗ್ಬೋದು, ಕೆಲಸ ಮಾಡ್ಬೋದು ಅಂತ. ಅದು ಒಂದ್ ಲೆಕ್ಕದಲ್ಲಿ ಅವಕಾಶಗಳು ಹೆಚ್ಚಿದಾವೆ ಇಂಜಿನಿಯರ್ಸ್ಗಳಿಗೆ, ಆದ್ರೆ ಅವರೊಂದೇ ಹೋಗ್ಬೇಕು ಅಥವಾ ಏನಿಲ್ಲ, ಬೇರೆ ಒಂದು ಫೀಲ್ಡ್ಗಳಲ್ಲೂ ಕೂಡ ಅವಕಾಶಗಳು ಇದಾವೆ. ಎಕ್ಸಾಂಪಲ್ ಅಂತಂದ್ರೆ ನಮ್ಮನ್ನು ತಗೊಂಡ್ರೆ ನಾವಿಬ್ರು ಅಕೌಂಟಿಂಗ್ ಮತ್ತೆ ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಅವರು. ಸೊ ನಾನು ಹೇಳಿದಾಗೆ ನಾನು KPMG ಅಲ್ಲಿ ACCA ಅಂತ ಒಂದು ಕೋರ್ಸ್ ಮಾಡಿ ಅಲ್ಲಿ ಕಂಪನಿಯವರೇ ಸ್ಪಾನ್ಸರ್ ಮಾಡಿ, ಅದಾದ ನಂತರ ನಾನು ಇಲ್ಲಿ ಬಂದಿದ್ದು. ಅಂದ್ರೆ ನನ್ಗೆ ಇಲ್ಲಿ ಜಾಬ್ ಸಿಗೋಕ್ಕೆ ಅದು ACCA ಮೇಲೆಯಿಂದಾನೇ ಸಿಕ್ಕಿದ್ದು. ಸೊ ಬೇರೆ ಬೇರೆ ಕ್ಷೇತ್ರಗಳು ಅಂತ ಅಂದ್ರೆ ನಿಮ್ಗೆ ಡೇಟಾ ಸೈನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು, ಮತ್ತೆ ನೀವು ಮೆಡಿಕಲ್ ರಿಲೇಟೆಡ್ ಡೆಂಟಿಸ್ಟ್ಗಳು, ಅವ್ರ ಮೆಡಿಕಲ್ ರಿಲೇಟೆಡ್ಗೆ ತುಂಬಾ ಇಲ್ಲಿ ಪ್ರಾಮುಖ್ಯತೆ ಇದೆ, ಯಾಕಂದ್ರೆ ಇಲ್ಲಿ ಶಾರ್ಟೇಜ್ ಗಳು ಇರೋದ್ರಿಂದ. ಮತ್ತೆ ಇಲ್ಲಿ ಅಪಾಯಿಂಟ್ಮೆಂಟ್ಗಳು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗೋದು ತುಂಬಾ ಕಷ್ಟ ಇಲ್ಲಿ. ಮತ್ತೆ ಒಂದು ಜ್ವರ ಬಂತು ಅಂತ ನೀವು ಅಪಾಯಿಂಟ್ಮೆಂಟ್ ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗೋಕೆ ನಿಮ್ ಜ್ವರ ಕಡಿಮೆ ಆಗಿರುತ್ತೆ, ಆವಾಗ ಸಿಕ್ಕಿರುತ್ತೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗಳು. ಸೊ ಸ್ವಲ್ಪ ಕಷ್ಟ ಅದು. ಹೆಲ್ತ್ ವಿಷಯದಲ್ಲಿ ಇಲ್ಲಿ ತುಂಬಾ ಸ್ಟ್ರಗಲ್ಗಳಿದೆ. ಸೊ ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರು ಇರ್ತಾರೆ ಅವ್ರು ಇಲ್ಲಿ ಬಂದ್ರೆ ಅವರಿಗೆ ತುಂಬಾ ಅಪರ್ಚುನಿಟಿಗಳಿದೆ. ಇನ್ನೊಂದು ಅಂದ್ರೆ MBA ಮಾಡಕ್ ಕೂಡ ಬರ್ತಾರೆ ಇಲ್ಲಿ. ಇಲ್ಲಿ ಒಂದು ಮುಖ್ಯವಾಗಿ ಏನಿದೆ ಅಂದ್ರೆ MBA ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಗಳಿಲ್ಲ. ಹೇಗೆ ನಮ್ಮ ಇಂಡಿಯಾದಲ್ಲಿ MBA ಮಾಡಿದಾಗ ಕ್ಯಾಂಪಸ್ ಗಳಿಗೆ ಅಂತ ಬರ್ತಾರೆ, ಒಂದು ಇಂಜಿನಿಯರ್ ಆಗಿದ್ರು ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಗೆ ಅಂತ ಬರ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ MBA ಮಾಡೋರು ತುಂಬಾ ಕಡಿಮೆ. MBA ಕಾಲೇಜ್ಗಳಲ್ಲಿ ಕೂಡ ಜಾಸ್ತಿ ನಾವು ಈ ಇಂಡಿಯಾದಿಂದ ಬಂದವರು, ಚೈನಾ ಇಂದ ಬಂದವರು, ಕೊರಿಯಾ ಇಂದ ಬಂದವರು, ಈ ತರ ಬೇರೆ ಬೇರೆ ಕಂಟ್ರಿ ಜನರನ್ನೇ ಹೆಚ್ಚು ನೋಡ್ತೀವಿ MBA ಮಾಡಕ್ ಬರೋರು ಕೂಡ. ಅಂದ್ರೆ ಇವಾಗ ಜಾಬ್ ಸರ್ಚ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ದೇ ಒಂದು ಟ್ಯಾಲೆಂಟ್ ಅಲ್ಲಿ ನಿಮ್ಮ CV ನೀವೇ ಬಿಲ್ಡ್ ಮಾಡಿ, ಆಮೇಲೆ ಇಂಟರ್ವ್ಯೂಸ್ ಎಲ್ಲ ನೀವೇ ಹುಡುಕಿ ಕೆಲಸ ಸಿಗ್ಬೇಕಾಗತ್ತೆ. ಅಲ್ಲಿ ಇಂಡಿಯಾ ತರ ಅವರೇ ಬಂದು ಚೆರಿ ಪಿಕ್ ಮಾಡೋ ಒಂದು ಅದು ಸ್ವಲ್ಪ ಕಡಿಮೆ. ಯಾವ್ದಾದ್ರು ಸರ್ಟಿಫಿಕೇಟ್ ಕೋರ್ಸ್ ಅಂತ ಬೇಕಾಗುತ್ತಾ, ಅಥವಾ ಈಗ ಇಂಗ್ಲಿಷ್ IELTS ಆ ಥರದ ಎಕ್ಸಾಮ್ಸ್ ಇರಲೇಬೇಕಾ ಏನು? ಹೌದು, ನೀವು ಸ್ಟೂಡೆಂಟ್ ಆಗಿ ಬರ್ತಾ ಇರ್ಬೇಕಿದ್ರೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ. ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿ 7, 8, 6 ಆ ತರದವ್ರದ್ದು IELTS ಬ್ಯಾಂಡ್ ಇರುತ್ತೆ. ಅದನ್ನ ಮೀಟ್ ಮಾಡಿದ್ರೆ ಮಾತ್ರ ಆ ಕೋರ್ಸ್ಗೆ ಸಿಗತ್ತೆ ಅಂತ. ಮತ್ತೆ ನನಗೆ ಆಗಿತ್ತು ಅಂತಂದ್ರೆ ನನಗೆ ಆಲ್ರೆಡಿ 4 years ಎಕ್ಸ್ಪೀರಿಯನ್ಸ್ ಇದ್ದಿರೋದ್ರಿಂದ, ಸೊ ಅದನ್ನ ಕನ್ಸಿಡರ್ ಮಾಡಿ ಒಂಥರ MBA ಎಕ್ಸ್ಪೀರಿಯನ್ಸ್ಡ್ ಬ್ಯಾಚ್ ಅಂತ ಒಂದು ಮಾಡಿದ್ರು. ಸೊ ಆ ಬ್ಯಾಚ್ ಅಲ್ಲಿ ನನ್ನನ್ನ ಹಾಕಿದ್ರು. ಸೊ ಅದೇ ಕೋರ್ಸ್ಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಲ್ಲ ಟೀಚ್ ಮಾಡ್ತಾರೆ. ಏನಾದ್ರು ಕಲಿಸ್ಬೇಕು ಅಂತ ಅಂದ್ರೆ ರಿಯಲ್ ಲೈಫ್ ಸಿನಾರಿಯೋನೇ ತಗೊಂಡ್ಬರ್ತಾರೆ, ಅಥವಾ ಯಾವುದೋ ಒಂದು ಕಂಪ್ನಿ CEO ಇನ್ವೈಟ್ ಮಾಡಿ ಅವ್ರ ಹತ್ರ ಲೆಕ್ಚರ್ ಕೊಡಿಸ್ತಾರೆ. ಆ ತರದ್ದೊಂದು, ಅಥವಾ ಯಾವುದೋ ಒಂದು ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ಇದೆ ಅಂತ ಅಂದ್ರೆ ನಮ್ಮನ್ನೇ ಆ ಕಂಪ್ನಿಗೆ ಕಳಿಸಿ ನಮ್ಮ ಹತ್ರನೇ ಒಂದು ಪ್ರಾಜೆಕ್ಟ್ ಮಾಡಿಸಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡಿಸಿ ನಮ್ಮ ಹತ್ರ ಮಾಡಿಸ್ತಾರೆ. ಸೊ ಅದೆಲ್ಲ ಚೆನ್ನಾಗಿದೆ. ಕೋರ್ಸ್ಗಳು ಇಂಡಿಯಾದಿಂದ ಮಾಡ್ಕೊಂಡು ಬರೋದು ಅಂತ ಅಂದ್ರೆ ಆಗ್ಲೇ ಹೇಳ್ದಾಗೆ ಸರ್ವಿಸ್, ಈ UK ಅಂತ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿಗೆ ತುಂಬಾ ಪಾಪ್ಯುಲರ್ ಆಗಿರೋದು. ಅಂದ್ರೆ ಆಲ್ಮೋಸ್ಟ್ 80% ಈ UK ಎಕನಾಮಿ ಸರ್ವಿಸ್ ಬೇಸ್ಡ್ ಅಥವಾ ಸರ್ವಿಸ್ ಸೆಕ್ಟರ್ ಅಲ್ಲಿ ಡಿಪೆಂಡ್ ಆಗಿರುವಂತದ್ದು. ಸೊ ಅದರ್ ರಿಲೇಟೆಡ್ ಜಾಬ್ಸ್ಗಳು ತುಂಬಾ ಇರೋದ್ರಿಂದ ಇವಾಗ ಫಿನಾನ್ಸ್ ರಿಲೇಟೆಡ್ ಅಥವಾ ಈ ಏನೋ ಇನ್ಶೂರೆನ್ಸು, ಲಾ ರಿಲೇಟೆಡ್ ಸರ್ವಿಸಸ್, ಆ ಥರದ್ದೆಲ್ಲ ಸ್ವಲ್ಪ ಡಿಮಾಂಡ್ ಹೆಚ್ಚಿಗೆ ಇದೆ ಇಲ್ಲಿ. ಸೊ ಅದ್ರ ರಿಲೇಟೆಡ್ ಏನಾದ್ರು ಕೋರ್ಸ್ ಮಾಡಿ ಬರ್ಬೋದು. ಇಲ್ಲಾಂದ್ರೆ ನನ್ನ ಫೀಲ್ಡ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ACCA ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಒಂದು ಕೋರ್ಸು. ಆಲ್ಮೋಸ್ಟ್ ಅರೌಂಡ್ 180 ಕಂಟ್ರೀಸ್ಗಳಲ್ಲಿ ಇದರ ರೆಕಗ್ನಿಷನ್ ಇದೆ. ಸೊ ಇಂಥ ಬಂದ್ರೆ ಕ್ವಾಲಿಫೈಡ್ ರೋಲ್ಗಳಿಗೆ ನಮ್ಗೆ ಜಾಬ್ ಸಿಗತ್ತೆ. ಮತ್ತೆ ಇಲ್ಲಿ ಇವಾಗ ವೀಸಾದಲ್ಲಿ ರಿಸ್ಟ್ರಿಕ್ಷನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಕಂಪನಿ ನಿಮ್ಗೆ ಜಾಬ್ ಕೊಡ್ಬೇಕು ಅಂತ ಅಂದ್ರೆ ಮಿನಿಮಮ್ ಇಂತಿಷ್ಟು ಸ್ಯಾಲರಿ ಥ್ರೆಶೋಲ್ಡ್ ಅಂತ ಮಾಡಿಟ್ಟಿದ್ದಾರೆ. ಸೊ ಅದಕ್ಕಿಂತ ಕಡಿಮೆ ಕಂಪನಿಯವ್ರು ಸಹಿತ ನಿಮ್ಗೆ ನೀವು ಕ್ವಾಲಿಫೈ
ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ್ರು ಕೂಡ ಅವ್ರಿಗೆ ನಿಮ್ಗೆ ಜಾಬ್ ಸ್ಪಾನ್ಸರ್ ಮಾಡಕ್ಕಾಗಲ್ಲ. ಮತ್ತೆ ಅವರಿಗೂ ಕೂಡ ಇವಾಗ ಎಂಪ್ಲಾಯರ್ಸ್ಗೂ ಏನಾಗಿದೆ ಅಂತ ಅಂದ್ರೆ, ಬೇರೆ ಕಂಟ್ರಿಯಿಂದ ರಿಸೋರ್ಸ್ ನ ಅಥವಾ ಎಂಪ್ಲಾಯೀಸ್ ನ ಕರ್ಸ್ಕೊಳ್ಳೋಕ್ಕಿಂತ ಮುಂಚೆ ಅವರು ಎವಿಡೆನ್ಸ್ ತೋರಿಸ್ಬೇಕು ಅಂತ ಒಂದು ರೂಲ್ಸ್ ಬರ್ತಾ ಇದೆ. ಅದು ಹೇಗೆ ಅಂದ್ರೆ, ಇಲ್ಲಿಯವ್ರನ್ನ ಇಂಟರ್ವ್ಯೂ ಮಾಡಿ ಸಿಕ್ಕಿಲ್ಲ, ಅದಾದ ನಂತರ ಮಾತ್ರ ನಾವು ಬೇರೆ ಕಂಟ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ ಅಥವಾ ಬೇರೆ ಕಂಟ್ರಿ ಎಂಪ್ಲಾಯೀಸ್ನ ನಾವು ಹೈರ್ ಮಾಡ್ತಾ ಇದೀವಿ ಅಂತ ಪ್ರೂಫ್ ತೋರಿಸಿ ಎಲ್ಲ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಬೇಸಿಕಲಿ ಫಸ್ಟ್ ನಮ್ ದೇಶದವರಿಗೆ ನಾವು ಪ್ರಯಾರಿಟಿ ಕೊಟ್ಟಿದ್ವಿ, ಅದು ಸಿಕ್ಕಿಲ್ಲ ಅಂತ ನಾವು ಇವರನ್ನ ತಗೊಂಡಿರುವಂತದ್ದು ಅನ್ನೋ ಒಂದು ಸಣ್ಣ ಎವಿಡೆನ್ಸ್ ಗಳನ್ನ ಕೂಡ ಅವ್ರು ಕೊಡ್ಬೇಕಾಗತ್ತೆ. ನೀವು ಅಲ್ಲಿ ಕೂಡ ಜಾಬ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಅಲ್ಲಿ ನಿಮ್ಮ ಕೋರ್ಸ್ ಅನ್ನ ಮುಗಿಸಿ ಇಲ್ಲಿ ಬಂದು ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ. ಯಾಕಂದ್ರೆ ಇವರು ಸೋಷಿಯಲ್ ಆಗಿ ಹೇಗಿದ್ದಾರೆ, ವರ್ಕ್ ರಿಲೇಟೆಡ್ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಜಾಸ್ತಿ ನೋಡ್ತಾರೆ. ಸೊ ನಾನು ಡಿಪೆಂಡೆಂಟ್ ವೀಸಾದಲ್ಲಿ ಬಂದಿರೋದಕ್ಕೆ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ 1-2 ತಿಂಗಳ ಕಾಲ ನಾನು ಕೆಲಸ ಹುಡುಕ್ತಾನೆ ಇದ್ದೆ. ಯಾಕಂದ್ರೆ ಇಲ್ಲಿ ಜಾಬ್ ಮಾರ್ಕೆಟ್ಗಳು ತುಂಬಾ ಹಾಳಾಗಿದೆ. ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಡಿಪೆಂಡೆಂಟ್ ವೀಸಾದಲ್ಲಿ ಇರೋರು ಕೂಡ ಇಲ್ಲಿ ವರ್ಕ್ ಮಾಡಬಹುದು, ಆದ್ರೆ ಅದಕ್ಕೆ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಗಳಿದೆ. ಆದ್ರೆ ಅವರು ವರ್ಕ್ ಮಾಡಬಹುದು. ಆದ್ರೆ ವರ್ಕ್ ಮಾಡಬಹುದು ಅಂತ ಇದ್ರು ಕೂಡ ಯಾರು ಕರೆದು ಜಾಬ್ ಕೊಡಲ್ಲ. ಸೊ ನಾವು ಹುಡುಕೋದು ಅದು ತುಂಬಾ ಕಷ್ಟ ಇದೆ. ಜಾಬ್ ಮಾರ್ಕೆಟ್ಗಳು ಕೂಡ ಅಂತ ಪ್ರಮಾಣದಲ್ಲಿ ಚೆನ್ನಾಗಿಲ್ದೇ ಇರೋದಕ್ಕೆ. ಸೊ ನಾನು ಆ 2 ತಿಂಗಳುಗಳಲ್ಲಿ ಬ್ಲಾಗ್ ಗಳನ್ನ ಬರೆಯೋದು, ಹಾಗೆ ಇಲ್ಲಿ ಜನಜೀವನ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಇವರ ಇಂಗ್ಲಿಷ್ ಆಕ್ಸೆಂಟ್ ಗಳು ಕೂಡ, ನಾವು ಇಂಗ್ಲಿಷೇ ಮಾತಾಡಿದ್ರು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಅದು ಪ್ರೊಸೆಸ್ ಆಗಕ್ಕೆ ಒಂದಷ್ಟು ದಿನಗಳು ತಗೊಳತ್ತೆ. ಎಷ್ಟು ಡಿಫ್ರೆನ್ಸ್ ಗಳಿದೆ ಅಂದ್ರೆ, ಇಂಗ್ಲೆಂಡ್ ಮತ್ತೆ ವೇಲ್ಸ್ ಒಂದೇ ದೇಶದಲ್ಲೇ ಇರುವಂತ ದೇಶಗಳಾದ್ರೂ ಕೂಡ ಇಂಗ್ಲೆಂಡ್ ನ ಮಾತಾಡೋದು, ಸ್ಕಾಟ್ಲೆಂಡ್ ಅಲ್ಲಿ ಮಾತಾಡೋ ಇಂಗ್ಲಿಷು, ಹಾಗೆ ವೇಲ್ಸ್ ಅಲ್ಲಿ ಮಾತಾಡೋ ಇಂಗ್ಲಿಷ್ಗಳು ಎಲ್ಲ ಆಕ್ಸೆಂಟ್ ಗಳು ತುಂಬಾ ಅಂದ್ರೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ಇವ್ರುಗಳಿಗೆ ಕಷ್ಟ ಆಗತ್ತೆ ಇವ್ರ ಇಂಗ್ಲಿಷ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು. ನಾವಂತೂ ಇಂಡಿಯಾದಿಂದ ಬಂದಾಗ ನಮ್ಗೆ ತುಂಬಾ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಕಷ್ಟಗಳಾಗ್ತಿತ್ತು. ಅದಾದ್ಮೇಲೆ ನಾನೊಂದು ಕೆಲವೊಂದ್ ಕಡೆ ವಾಲಂಟಿಯರಿಂಗ್ ಮಾಡಿದೆ. ಅಂದ್ರೆ ಇಲ್ಲಿಯ CA ಫರ್ಮ್ಗಳಲ್ಲಿ, ಇಲ್ಲಿಯ ACCA ಫರ್ಮ್ಗಳಲ್ಲಿ ನಾನು ಇಲ್ಲಿಯ ವರ್ಕ್ ಲೈಫ್ ಹೇಗಿರುತ್ತೆ ಅನ್ನೋದು, ಅದು ನನ್ನ ರೆಸ್ಯೂಮ್ ಅಲ್ಲಿ ನಾನು ಹಾಕಿರೋದು ಪ್ಲಸ್ ಪಾಯಿಂಟ್ ಆಗಿ. ಆಮೇಲೆ 1-2 ತಿಂಗಳದ ನಂತರ ನನಗೆ ಜಾಬ್ ಅಪಾರ್ಚುನಿಟಿಗಳು ಬಂದಿರುವಂತದ್ದು. ಸೊ ನೀವು ಸಡನ್ ಆಗಿ ಅಲ್ಲಿಂದ ಇಲ್ಲಿ ಬರ್ತೀರಾ ಅಂತ ಆದಾಗ, ಅಂದ್ರೆ ಈ ತರ ಸ್ಟೂಡೆಂಟ್ ವೀಸಾದಲ್ಲಿ ಬಂದ ಸ್ಕಿಲ್ಡ್ ವರ್ಕರ್ ವೀಸಾ ಇದ್ರೆ ನಿಮ್ಗೆ ಯಾವುದೇ ತೊಂದರೆಗಳಿರಲ್ಲ, ಡೈರೆಕ್ಟ್ ಆಗಿ ನೀವು ಈ ತರ ಜಾಬ್ಗಳೇ ನಿಮ್ಗೆ ಇರತ್ತೆ. ಆದ್ರೆ ಡಿಪೆಂಡೆಂಟ್ ವೀಸಾಗಳಲ್ಲಿ ಬಂದಾಗ ಸ್ಟ್ರಗಲ್ಗಳು ತುಂಬಾ ಇರತ್ತೆ. ನಿಮ್ಗೆ ಇಲ್ಲಿ ದಿನಗಳು ಕಳೆಯೋದು, ಮನೆಯಿಂದ ದೂರ ಇರ್ತೀರಾ, ಯಾರು ಇರಲ್ಲ. ಮತ್ತೆ ಇಲ್ಲಿ ಮತ್ತೊಬ್ರು ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಅವ್ರು ಬಾಗಿಲಲ್ಲೇ ನಿಂತು ಮಾತಾಡುವಂತ ಇದು. ಹೇಗೆ ನಮ್ಮ ಇಂಡಿಯಾದಲ್ಲಿ ಎಲ್ರನ್ನೂ ನಾವು ಮಾತಾಡ್ತೀವಿ, ಇಲ್ಲಿ ಆ ತರದ್ದಿರಲ್ಲ. ಎಲ್ಲ ಹೊರಗಡೆಯಿಂದ ಮಾತಾಡ್ಸುವಂತದ್ದು, ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಆಗಿರುವಂತ ಒಂದು ಇದು, ಆ ಸ್ಟ್ರಗಲ್ ಪಾಯಿಂಟ್ ಗಳು ಇರುತ್ತೆ. ಸೊ ನೀವ್ ಯಾರೇ MBA ಮಾಡಕ್ಕೆ ಅಂತ ಇಲ್ಲಿ ಬರ್ತೀರಾ ಅಂತ ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ನೀವು ಇಲ್ಲಿಯ ಜನಜೀವನ ಹೇಗಿದೆ, ಇಲ್ಲಿ ಎಕ್ಸ್ಪೋಜರ್ ಗಳು ನಾವ್ ಏನ್ ಮಾಡಬಹುದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಬಂದ್ರೆ ಒಳ್ಳೇದು. ಅದು ಬಿಟ್ಟು ಜಾಬ್ ಕೆಲಸ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಹೇಳೋದಕ್ಕಾಗಲ್ಲ. ಡೆಫಿನೆಟ್ಲಿ ನಿಮ್ಗೆ ಟ್ಯಾಲೆಂಟ್ ಇದ್ರೆ ಅಥವಾ ನಾಲೆಜ್ ಇದ್ರೆ ನಿಮ್ಗೆ ಸಿಕ್ಕೇ ಸಿಗತ್ತೆ. ಬಟ್ ಸ್ಟ್ರಗಲ್ ಪಾಯಿಂಟ್ ಎಲ್ಲರಿಗೂ ಇರುತ್ತೆ. ಅಂದ್ರೆ ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ, ನಿಮ್ಮ ಒಂದು ಕೆಪಾಬಿಲಿಟಿ ಮೇಲೆ ನೀವು ಜಾಬ್ ಹುಡ್ಕೊಳ್ಬೇಕಾಗತ್ತೆ. ಸೊ ಇವ್ರು ಹೇಗಂದ್ರೆ, ಯಾವ್ದೇ ನೀವು ಕೋರ್ಸ್ ಮಾಡಿದ್ರು ಕೂಡ, ಯಾವ್ದೇ ಒಂದು ಡಿಗ್ರಿ ಇದ್ರು ಕೂಡ, ಅವ್ರ ಇಂಟರ್ವ್ಯೂ ಅಲ್ಲಿ ನೀವು ಹೇಗ್ ಪರ್ಫಾರ್ಮ್ ಮಾಡ್ತೀರಾ ಅಥವಾ ಅವ್ರ ಟೀಮ್ ಅಲ್ಲಿ ನೀವು ಫಿಟ್ ಆಗ್ತೀರಾ ಅನ್ನೋದ್ರ ಮೇಲೆ ಅವ್ರು ನಿಮ್ಗೆ ಜಾಬ್ ಕೊಟ್ಟಿರ್ತಾರೆ. ಸೊ ನಮ್ ಫೀಲ್ಡ್ ಅಲ್ಲಿ ಮಿನಿಮಮ್ ಅಂದ್ರೆ ಇವಾಗ ನನ್ನ ಏನು ಚಾರ್ಟೆಡ್ ಅಕೌಂಟೆಂಟ್ ಫೀಲ್ಡ್ ಅಲ್ಲಿ ಮತ್ತೆ ನಾನು ಆಡಿಟರ್ ಆಗಿ ಕೆಲಸ ಮಾಡ್ತಿರೋದಕ್ಕೆ ಮಿನಿಮಮ್ ACCA ಅಥವಾ ACA ಅಂತ ಕ್ವಾಲಿಫಿಕೇಶನ್ ಇರುತ್ತೆ. ಸೊ ಅದ್ ಬೇಕೇ ಬೇಕು ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ರೋಲ್ಗೆ ಹೋಗ್ಬೇಕು ಅಂತ ಇದೆ. ಸೊ ಆತರ ಒಂದೊಂದು ಫೀಲ್ಡ್ ಗಳಿಗೆ ಏನು ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಅಂತ ಇರುತ್ತೆ. ಇಲ್ಲ ಅಂದ್ರೆ ಬೇರೆ ಬೇರೆ ಜಾಬ್ ಗಳಿಗೆ ಹೇಗಂದ್ರೆ ಡಿಗ್ರಿ ಮೇಲೆ, ನಿಮ್ಮ ಕೆಪಾಬಿಲಿಟಿ ಮೇಲೆ, ಆ ತರದ್ರ ಮೇಲೆ ನಿಮ್ಗೆ ಜಾಬ್ ಸಿಗತ್ತೆ. ಅಂದ್ರೆ ಮಾಸ್ಟರ್ಸ್ ಮಾಡಿ ಅಷ್ಟೊಂದು ಮಾಸ್ಟರ್ಸ್ ಮಾಡಿರೋದಕ್ಕೇನೆ ನಿಮ್ಗೆ ಜಾಬ್ ಸಿಗತ್ತೆ ಆತರ ಇಲ್ಲ. ಮಾಸ್ಟರ್ಸ್ ಮಾಡಿರೋದ್ರು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ, ಬಟ್ ಅದ್ರ ಮೇಲೆ ನಿಮ್ಮನ್ನ ಜಾಬ್ ತಗೊಳ್ಳಲ್ಲ. ಇನ್ನೊಂದಂದ್ರೆ, ಈಗ ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿ ಯಾರು ಇರ್ತಾರೆ ಅವರು ಜಾಬ್ ಗಳನ್ನ ಸ್ವಿಚ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅವರು ಸ್ಪಾನ್ಸರ್ಶಿಪ್
ಗಳ ಮೇಲೆ ಅವರು ವರ್ಕ್ ಮಾಡ್ತಾ ಇರೋದ್ರಿಂದ ಮತ್ತೊಂದು ಕಂಪನಿ ಅವರಿಗೆ ಸ್ಪಾನ್ಸರ್ ಮಾಡತ್ತೆ ಅಂದ್ರೆ ಮಾತ್ರ ಅವರು ಜಾಬ್ ಗಳನ್ನ ಸ್ವಿಚ್ ಮಾಡಬಹುದು, ಇಲ್ಲ ಕಷ್ಟ. ಆದ್ರೆ ಡಿಪೆಂಡೆಂಟ್ ವೀಸಾದಲ್ಲಿ ಇರೋರಿಗೆ ಅವರಿಗೆ ಯಾರು ಸ್ಪಾನ್ಸರ್ ಗಳನ್ನ ಮಾಡ್ತಿರಲ್ಲ, ಹಾಗಾಗಿ ಅವರು ಜಾಬ್ ಸ್ವಿಚ್ ಮಾಡೋದು ತುಂಬಾ ಈಸಿ. ಅಂದ್ರೆ ಒಂದ್ಸತಿ ಅವರಿಗೆ ಜಾಬ್ ಸಿಕ್ಕಿದೆ, ಬೇರೆ ಕಡೆ ಜಾಬ್ ಅಪರ್ಚುನಿಟಿ ಬಂದಿದೆ ಅಂದ್ರೆ ಅವರ ಹಳೆ ಜಾಬ್ ಅನ್ನ ಅವ್ರು ಬಿಟ್ಟು ಅದರ ನೋಟಿಸ್ ಪೀರಿಯಡ್ ಏನಿರುತ್ತೆ, ಹೇಗೆ ಇಂಡಿಯಾದಲ್ಲಿ ನಾವು ಕೆಲಸ ಬಿಡುವಾಗ 1 ತಿಂಗಳ 2 ತಿಂಗಳ ನೋಟಿಸ್ ಪೀರಿಯಡ್ ಗಳೇನಿರುತ್ತೆ ಅದನ್ನ ಸರ್ವ್ ಮಾಡ್ತೀವಿ, ಅದೇ ತರ ಮಾಡಿ ನಾವು ಜಾಬ್ ಗಳನ್ನ ಚೇಂಜ್ ಮಾಡಬಹುದು. ಬಟ್ ಸ್ಕಿಲ್ಡ್ ವರ್ಕರ್ ವೀಸಾದಲ್ಲಿರೋರಿಗೆ ಅದು ಅಷ್ಟು ಈಸಿ ಅಲ್ಲ. ಮತ್ತೊಬ್ರು ಸ್ಪಾನ್ಸರ್ ಮಾಡ್ತಾರೆ ಅಂದ್ರೆ ಮಾತ್ರ ಅವರು ಸ್ವಿಚ್ ಆಗ್ಬಹುದು. ಮತ್ತು ಈಗ ಇಂಗ್ಲೀಷ್ ಕೋರ್ಸ್ಗಳಿಗೆ ಅಂತ ಏನಾದರೂ ಅಲ್ಲಿ ಕ್ಲಾಸಸ್ ಆಗುತ್ತಾ, ಅಥವಾ ಈಗ IELTS ಇಲ್ಲಿ ಪ್ರಿಪೇರ್ ಆಗಬೇಕು ಅಂತ ಅಂದರೆ ಏನೆಲ್ಲ ಇದೆ? ಅಂದರೆ ಆನ್ಲೈನ್ ಕೋರ್ಸಾ ಅಥವಾ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆಯಾ, ಹೇಗೆ ಅದು? ಹೌದು, ಅಲ್ಲಿ ಇಂಡಿಯಾದಿಂದ IELTS ಮಾಡ್ಕೊಂಡು ಬರ್ಬೇಕು ಅಂತ ಅಂದ್ರೆ ನಿಮ್ಗೆ ಬೇಕಾದಷ್ಟು ಆಪ್ಗಳು ಇದೆ ಅಥವಾ ಆನ್ಲೈನ್ ಕೋರ್ಸ್ಗಳು ಇದೆ. ಮತ್ತೆ ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು. ಮತ್ತೆ ಯೂಟ್ಯೂಬ್ಗಳಲ್ಲಿ ಎಲ್ಲ ಮಾಕ್ ಇಂಟರ್ವ್ಯೂ ಅಥವಾ ಮಾಕ್ ಸೆಷನ್ಸ್ ಗಳನ್ನ ತಗೊಂಡು ನೀವು ಪ್ರಿಪೇರ್ ಆಗ್ಬೋದು. ಇಲ್ಲಿ ಇಂಗ್ಲಿಷ್ಗೆ ಅಂತ ಅಂದ್ರೆ ಇಲ್ಲಿ ಬಂದ ನಂತರ ಮತ್ತೊಂದು ಏನು ರಿಕ್ವೈರ್ಮೆಂಟ್ ಅಂತ ಇಲ್ಲ. ಬೇಕು ಅಂತ ಅಂದ್ರೆ ನೀವು ಯಾವ್ದಾದ್ರು ಇಂಗ್ಲಿಷ್ ಕೋರ್ಸ್ಗಳಿಗೆ ಹೋಗಿ ನಿಮ್ಮ ಅಂದ್ರೆ ಸ್ಪೀಕಿಂಗ್ ಅಬಿಲಿಟಿನ ಹೆಚ್ಚು ಮಾಡ್ಕೊಳ್ಬಹುದು ಅಂತ. ಅಂದ್ರೆ IELTS ಮುಖ್ಯವಾಗಿ ಮಾಡೋದೇ ವೀಸಾ ಪ್ರೊಸೆಸ್ಸಿಗೆ. ಸೊ ನಿಮ್ ವೀಸಾ ಅಪ್ರೂವಲ್ ಆಗ್ಬೇಕು ಅಂತ ಅಂದ್ರೆ IELTS ಎಕ್ಸಾಮ್ಗಳು ಪಾಸ್ ಆಗಿರ್ಬೇಕು. ಆದ್ರೆ ಅದು ಕೇವಲ ಈ ಸ್ಟೂಡೆಂಟ್ ವೀಸಾ ಮೇಲೆ ಬರೋರಿಗೆ ಇದ್ದಿರುವಂತ ವಿಷಯ. ಈ ಡಿಪೆಂಡೆಂಟ್ ವೀಸಾದಲ್ಲಿ ಬರೋರಿಗೆ ಅವ್ರು ಬೇಸಿಕ್ ಆಗಿ ನಿಮ್ಗೆ ಕಮ್ಯುನಿಕೇಟ್ ಹೇಗ್ ಮಾಡ್ತೀರಾ ಅನ್ನೋದು ಅಷ್ಟೇ ನೋಡ್ತಾರೆ. ಈ IELTS ಎಕ್ಸಾಮ್ಗಳಿರಲ್ಲ. ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಗಿದೆ, ಹಾಗೆ ಮೇಂಟೆನೆನ್ಸ್ ಲೆಟರ್ ಇದೆಯಾ, ಹಾಗೆ ನಿಮ್ಮ ಬೇಸಿಕ್ ಕಮ್ಯುನಿಕೇಶನ್ ಹೇಗಿದೆ, ಅದಷ್ಟೇ ಮ್ಯಾಟರ್ ಆಗಿರುತ್ತೆ ಡಿಪೆಂಡೆಂಟ್ ವೀಸಾದಲ್ಲಿ. ಬಟ್ ಸ್ಟೂಡೆಂಟ್ ವೀಸಾದಲ್ಲಿ ಬರ್ತೀರಾ ಅಂತ ಅಂದ್ರೆ ಈ IELTS ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡಿರ್ಲೇಬೇಕಾಗಿರುತ್ತೆ. ಅದೇ ಸ್ಟೂಡೆಂಟ್ ವೀಸಾದ ಮೇಲೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ IELTS ಎಕ್ಸಾಮ್ಸ್ ಒಂದ್ ಬೇಕಾಗಿರುತ್ತೆ. ಮತ್ತೆ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಸ್ಪೆಸಿಫಿಕ್ ಎಕ್ಸಾಮ್ಸ್ ಇದೆ ಅಂತ ಅಂದ್ರೆ ಅದನ್ನ ಪಾಸ್ ಮಾಡಿ ಬಂದಿರ್ಬೇಕಾಗತ್ತೆ. ಹಾಗೆ ಯೂಶುವಲಿ ಜನರಲ್ ಆಗಿ ಏನು ಅಂದ್ರೆ ಸುಜಾತ ಅವ್ರು ಹೇಳಿರೋ ತರ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅಥವಾ ನೀವು ಇರೋ ಒಂದು ಡ್ಯೂರೇಷನ್ ಅಲ್ಲಿ ನಿಮ್ಗೆ ಅಕಾಮಿಡೇಷನ್ ಇರ್ಬೋದು ಅಥವಾ ಫುಡ್ ಇರ್ಬೋದು, ಅದಕ್ಕೆಲ್ಲ ನಿಮ್ಗೆ ನೀವು ಸ್ಪಾನ್ಸರ್ ಮಾಡ್ಕೊಳ್ಳೋಕೆ ಅಬಿಲಿಟಿ ಇದೆಯಾ ಅಂತ ನೋಡ್ತಾರೆ. ಅಂದ್ರೆ ನಿಮ್ದು ಎಷ್ಟೋ ತಿಂಗಳದ್ದು ಅಥವಾ ಎಷ್ಟೋ ದಿನಗಳದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನ ತೋರಿಸ್ಬೇಕು, ಅಥವಾ ನಿಮ್ದು ಏನು ಪ್ರಾಪರ್ಟಿ ಏನಾದ್ರು ಇದ್ರೆ ಅದರದ್ದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು, ಆ ತರದ್ದೆಲ್ಲ ಇರುತ್ತೆ. ಅಥವಾ ನೀವು ಸ್ಟೂಡೆಂಟ್ ಲೋನ್ ಮೇಲೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ಸ್ಟೂಡೆಂಟ್ ಲೋನ್ದು ಸರ್ಟಿಫಿಕೇಟ್ ತೋರಿಸ್ಬೇಕು, ಆ ತರದ್ದೆಲ್ಲ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ. ಮತ್ತೆ ನಿಮ್ದು ರೆಸ್ಯೂಮೆ ಕೂಡ ಕೇಳಿರ್ತಾರೆ, ನೀವು ಆಲ್ರೆಡಿ ವರ್ಕ್ ಮಾಡಿದೀರಾ ಅಂತ ಅಂದ್ರೆ. ಯಾಕಂದ್ರೆ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಲೆಜಿಟಿಮೇಟ್ ಯಾರು ಸ್ಟೂಡೆಂಟ್ಸ್ ಅವರನ್ನ ಮಾತ್ರ ಇಲ್ಲಿ ಕರ್ಸ್ಕೊಳ್ಬೇಕು. ಯಾರೋ ಇಲ್ಲಿಗಲ್ ಆಗಿ ಬರ್ತಾ ಇದಾರೆ ಅಂತ ಅಂದ್ರೆ ಅವ್ರನ್ನ ಕರ್ಸ್ಕೊಳ್ಬಾರದು, ಅವಾಯ್ಡ್ ಮಾಡ್ಬೇಕು ಅಂತ ಅವ್ರದ್ದು ಇಂಟೆನ್ಷನ್ ಆಗಿರೋದ್ರಿಂದ. ಮತ್ತೆ ಹೆಲ್ತ್ ಇರ್ಬಹುದು, ಈ TB ಚೆಕಪ್ ಗಳನ್ನೆಲ್ಲ ಮಾಡಿರ್ತಾರೆ. ಮತ್ತೆ ಕ್ರಿಮಿನಲ್ ರೆಕಾರ್ಡ್ಸ್ ಗಳೇನಾದ್ರೂ ಇದೆಯಾ, ಯಾವ್ದಾದ್ರು ಕೇಸ್ಗಳು ಇವ್ರದ್ದು ಇಲ್ಲಿ ನಡೀತಾ ಇದೆ, ಇವರಲ್ಲಿ ಹೋಗಿ ಕೂರ್ತಿದಾರ, ಈ ತರದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಗಳೇನಿದೆ ಅವನ್ನೆಲ್ಲ ಮಾಡಿ ನಿಮ್ಮ ವೀಸಾ ಅಪ್ರೂವಲ್ ಆಗ್ಬೇಕಾ ಆಗ್ಬಾರ್ದಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಅಂದ್ರೆ ಈಗ ಅಕೌಂಟಲ್ಲಿ ಎಷ್ಟಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ? ಮಿನಿಮಮ್ ಇಷ್ಟು ಪೌಂಡ್ಸ್ ಇರಬೇಕು ಆ ಥರ ಏನಾದ್ರು? ಅವ್ರದ್ದು HMRC ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ ಪ್ರತಿ ತಿಂಗಳ ಅಥವಾ ಒಂದು ವರ್ಷಕ್ಕೆ ಇಂತಿಷ್ಟು ಅಂತ. ಯೂಶುವಲಿ ಪ್ರತಿ ತಿಂಗಳ ಅರೌಂಡ್ 1,000 ಪೌಂಡ್ಸ್ ಅಂತೂ ಇರಲೇಬೇಕು ಅಂತ ಇರುತ್ತೆ ಪ್ರತಿ ತಿಂಗಳಕ್ಕೆ. ಯಾಕಂದ್ರೆ ಇಲ್ಲಿ ರೆಂಟು ಮತ್ತೆ ಫುಡ್ಗೆ ಅದೆಲ್ಲ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಷ್ಟು ಬರ್ಸೋಕೆ ಅವರಿಗೆ ಶಕ್ತಿ ಇದೆಯಾ ಅಂತ ನೋಡ್ತಾರೆ ಅವರು. ಸೊ ಅದು ಎಕ್ಸಾಕ್ಟ್ ಫಿಗರ್ ನನಗೆ ನೆನಪಿಲ್ಲ, ಬಟ್ ಅರೌಂಡ್ 1,000 ಪೌಂಡ್ಸ್ ಅಂತ ಅಂದ್ರೆ 1,00,000 ರೂಪಾಯಿ ಪರ್ ಮಂತ್ ಅಷ್ಟಂತೂ ಇರಲೇಬೇಕು ಅಂತ. ಅಂದ್ರೆ ಈಗ UK ಬರ್ಬೇಕು ಅಂದ್ರೆ ಸ್ಕಿಲ್ ಇರ್ಬೇಕು, ಒಳ್ಳೆ ಕೆಲಸ ಸಿಗ್ಬೇಕು, ಜೊತೆ ದುಡ್ಡು ಇರ್ಬೇಕು, ಅವಕಾಶನೂ ಸಿಗ್ಬೇಕು. ಇದಿಲ್ಲ ಅಂದ್ರೆ ಡಂಕಿ ರೂಟ್ ಮೂಲಕ ಬರ್ಬೋದು. ಹಂಗಂದ್ರೆ ಅದು ನಾವಂತೂ ಸಜೆಸ್ಟ್ ಮಾಡಲ್ಲ. ಈ ತರದ ಕೇಸಸ್ ಏನಾದ್ರು ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಆ ತರದ್ ಆಗ್ತಾ ಇರುತ್ತಾ ಅಲ್ಲಿ?
ಅಂದ್ರೆ ಇಲ್ಲಿಗಲ್ ಹೌದು, ಒಂದಷ್ಟು ದಿನಗಳ ಕಾಲ ಅಂದ್ರೆ ಇಲ್ಲೂ ಇದೆ, ಒಂದು ಎಷ್ಟೋ 5 ವರ್ಷಗಳ ಕಾಲ ಅವರು ಹಾಗೆ ಇಲ್ಲೇ ಉಳಿದ್ರೆ ಆಮೇಲೆ ಅವರನ್ನ ಇಲ್ಲಿ ಸಿಟಿಸನ್ ಆಗಿ ಸ್ವೀಕಾರ ಮಾಡ್ಬಿಡ್ತಾರೆ ಅನ್ನೋ ಒಂದಷ್ಟು ವಿಷಯಗಳಿದೆ. ನಾವು direct ಆಗಿ ಅಂತವ್ರನ್ನ ಬಗ್ಗೆ ಬಟ್ ಎಲ್ಲ ಊಹಾಪೋಹಗಳಷ್ಟೇ. ಟಿವಿ ಶೋಸ್ ಅಲ್ಲಿ ಎಲ್ಲ ನೋಡಿರೋ ತರ ಯಾವ್ದೋ ಕಂಟ್ರಿಯಿಂದ ಬಂದಿರ್ತಾರೆ, ಅವ್ರನ್ನ ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿರೋದು, ಆ ತರದ್ದೆಲ್ಲ ಕೇಸ್ಗಳಿರತ್ತೆ. ಅಂದ್ರೆ ಯಾವ್ದೋ ಬೋಟ್ ಇಂದ ಕ್ರಾಸ್ ಮಾಡಿ ಇಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಬಂದು ಇಲ್ಲಿಗಲ್ ಆಗಿ ಇದ್ದು ಎಷ್ಟೋ ವರ್ಷಗಳ ನಂತರ ಅವರ ಅಸೈಲಮ್ ಅಂತ ಇದು ಅಸೈಲಮ್ ಸೀಕರ್ಸ್ ಅಂತ ಅವ್ರ ಅಪ್ಲಿಕೇಶನ್ ಹಾಕಿ ಅವ್ರನ್ನ ಎಲ್ಲೋ ಹೋಟೆಲ್ಗಳಲ್ಲಿ ಇಸ್ಕೊಂಡು ಅವ್ರಿಗೆ ವೀಸಾ ಕೊಡ್ಬೇಕಾ ಕೊಡ್ಬಾರ್ದಾ ಆ ತರದ್ದೆಲ್ಲ ಏನೋ ಡಿಸ್ಕಷನ್ಸ್ ನಡೆಯೋದೆಲ್ಲ ನಾವು ಟಿವಿಗಳಲ್ಲಿ ನೋಡೇ ಗೊತ್ತಾಗಿರೋದು, ಡೈರೆಕ್ಟ್ ಆಗಿ ಮೀಟ್ ಮಾಡಿಲ್ಲ. ಮತ್ತೆ ಇವಾಗೆಲ್ಲ ಡಿಜಿಟಲ್ ಮಾಡ್ತಾ ಇದಾರೆ. ಅಂದ್ರೆ ಮುಂಚೆ ಇಲ್ಲಿ ಬಂದಾಗ BRP ಅಂತ ಒಂದು ಕಾರ್ಡ್ ಕೊಡ್ತಿದ್ರು ವೀಸಾಗೆ. ಸೊ ಇವಾಗ ಆ ಕಾರ್ಡ್ ಎಲ್ಲ ತೆಗೆದು ಇ ವೀಸಾ ಅಂತ ಮಾಡ್ತಾ ಇದಾರೆ, ಎಲ್ಲ ಡಿಜಿಟಲ್ ಮಾಡ್ತಾ ಇದಾರೆ. ಸೊ ಈ ತರ ಕ್ರೈಮ್ ಗಳೆಲ್ಲ ಆದಷ್ಟು ಕಡಿಮೆ ಆಗತ್ತೆ. ಅವಾಗ ಎಲ್ಲ ನೀವ್ ಹೇಗೆ ಬಂದ್ರು ಕೂಡ ನಿಮ್ಗೆ ಅಲ್ಲಿ ರೆಕಾರ್ಡ್ ಗಳಿಲ್ಲದೆ ನೀವು ಎಂಟ್ರಿ ಆಗೋದು ಸ್ವಲ್ಪ ಕಡಿಮೆ ಆಗತ್ತೆ ಅನ್ನೋದು. ಸೊ ಅದು ಪಾಸ್ಪೋರ್ಟ್ ಸ್ಟಿಕ್ಕರಿಂಗ್ ಮಾಡ್ತಿದ್ದೀರಲ್ಲ, ಅಂದ್ರೆ ಪಾಸ್ಪೋರ್ಟ್ ಸ್ಟಿಕ್ಕರ್ ಜೊತೆಗೆ ನೀವು ಇಲ್ಲೇ ಇರೋ ವೀಸಾ ತಗೊಂಡಿದ್ರಿ ಅಂದ್ರೆ ಉದಾಹರಣೆಗೆ ಡಿಪೆಂಡೆಂಟ್ ವೀಸಾ, ಸ್ಕಿಲ್ಡ್ ವರ್ಕರ್ ವೀಸಾ ಈ ತರ ಇತ್ತು ಅಂತ ಅಂದ್ರೆ ನಿಮ್ಗೊಂದು ಸ್ಪೆಷಲ್ ಆಗಿ BRP ಕಾರ್ಡ್ ಅಂತ ಒಂದು ಇಶ್ಯೂ ಮಾಡ್ತಿದ್ರು. ಸೊ ನೀವು ಬಂದ ಮೇಲೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಗಳಲ್ಲಿ ಆ ಕಾರ್ಡ್ ಅನ್ನ ನಿಮ್ಗೆ ಕೊಡ್ತಾರೆ. ಸೊ ಇವಾಗ ಆ ಕಾರ್ಡ್ ಬದಲಿಗೆ ಅವರು ಅದನ್ನ ಇ ವೀಸಾ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಈಗ ಇಲ್ಲಿ ಪರ್ಮನೆಂಟ್ ಆಗಿ ಇರೋಕೆ ಅಥವಾ ಇಂತಿಷ್ಟು ಒಂದು 2 ವರ್ಷ 3 ವರ್ಷ ಅಗ್ರಿಮೆಂಟ್ ಗಳ ಮೇಲೆ ಇರೋಕ್ ಬಂದವರಿಗೆ BRP ಕಾರ್ಡ್ ಅಂತ ಇಶ್ಯೂ ಮಾಡ್ತಾರೆ. ತುಂಬಾ ಸೀರಿಯಸ್ ವಿಚಾರಗಳನ್ನ ಗಂಭೀರವಾಗಿ ಚರ್ಚೆ ಮಾಡಿದ್ವಿ. ಈ ಸೆಷನ್ ಮುಗಿಸೋದಕ್ ಮುಂಚೆ ಸಂಗೀತಗಾರರಿದ್ದಾರೆ ನಮ್ಮ ಮುಂದೆ, ಸೊ ಅವರಿಂದ ಏನಾದ್ರೂ ಒಂದು ಮನೋರಂಜನಾ ಕಾರ್ಯಕ್ರಮ ಸಿಗ್ಬೋದಾ? पायलिया झनकार मोरे, पायलिया झनकार मोरे, झनन झनन बाजे झनकारे, झनन झनन बाजे झनकारे, पायलिया झनकार मोरे, पिया समझावो समझत नाही, पिया समझावो समझत नाही, सासन नंद मोरी, सासन नंद मोरी देगी गारी, पायलिया झनकार मोरे, पायलिया झनकार मोरे, झनकार. ಸೂಪರ್, ತುಂಬ ಅದ್ಭುತವಾಗಿತ್ತು. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ವೀಸಾ ಬಗ್ಗೆ ಮತ್ತು ಅವಕಾಶಗಳ ಬಗ್ಗೆ. ಇನ್ನೂ ಸಾಕಷ್ಟಿದೆ. ಏನಂದರೆ ಅಲ್ಲಿನ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಿಮ್ಮ ಜೀವನದ ಅನುಭವಗಳು ಹೇಗಿದೆ, ಅಲ್ಲಿನ ಜನರು ಹೇಗಿದ್ದಾರೆ, ಅಲ್ಲಿನ ವಾತಾವರಣ ಹೆಂಗಿದೆ, ಈ ತಿಂಡಿಗಳೇನು, ಇದ್ರ ಬಗ್ಗೆ ಎಲ್ಲ, ಮತ್ತು ಕಾನೂನುಗಳೇನು, ಅದನ್ನು ಉಲ್ಲಂಘಿಸಿದ್ರೆ ಏನಾಗುತ್ತೆ, ಇಂಥದ್ದೆಲ್ಲ ಕುತೂಹಲ ಇದೆ. ಇದ್ರ ಬಗ್ಗೆನೂ ಮುಂದೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಸಿಗ್ತಾ ಇರಿ, ಮತ್ತೆ ಸಿಗ್ತಾ ಇರೋಣ, ಮತ್ತೆ ಮಾತಾಡ್ತಿರೋಣ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ತೆ.